ಗಂಟೆ ಆಗಿದೆ. ಸರಿಯಾಗಿ 7 ಗಂಟೆಗೆ ಸೇರ್ಕೊಳ್ತಿರಕ್ಕಂಥ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಶುರು ಮಾಡಬಹುದು ಅನ್ಕೋತೀನಿ. ಎಲ್ಲರಿಗೂ ನಮಸ್ತೆ. ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 91ನೆಯ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಂದು ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡ ನಿಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲಭ್ಯವಿರ್ತಾರೆ. ಅವರು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದ ನಂತರ ಮುಕ್ತ ಸಂವಾದದ ಸಮಯದಲ್ಲಿ ನಿಮಗೆ ಮುಕ್ತ ಸಂವಾದಕ್ಕೆ ಬರುತ್ತಾರೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಒಬ್ಬೊಬ್ಬರಾಗಿ ಸೇರ್ಕೊಂಡಿದ್ದಾರೆ. ಇನ್ನು ಅನೇಕ ಜನರು ಸೇರ್ಕೊಳ್ಳೋರು ಬಾಕಿ ಇನ್ನು ಇದ್ದಾರೆ. ಆದ್ರಿಂದ ಅವರೆಲ್ಲರೂ ಸೇರ್ಕೊಂಡಿರೋರಿಗೆ ಹಾಗೂ ಇನ್ನು ಸೇರ್ಕೊಳ್ತಕ್ಕಂಥ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ ಸೇರ್ಕೊಂಡಿದ್ದಾರೆ. ಶಿವಮೊಗ್ಗ, ಬೆಂಗಳೂರು, ತುಮಕೂರು ಹೀಗೆ ಹಾಗೂ ಕರ್ನಾಟಕದ ಎಲ್ಲ ಭಾಗಗಳಿಂದ ಈ ಕಾರ್ಯಕ್ರಮಕ್ಕೆ ಸೇರ್ಕೋತಾರೆ. ಹಾಗೂ ಕರ್ನಾಟಕದ ಹೊರಗಡೆ ಇರ್ತಕ್ಕಂಥ ಎಲ್ಲ ಕನ್ನಡಿಗರು ಸಹ ಈ ಕಾರ್ಯಕ್ರಮಕ್ಕೆ ಸೇರ್ಕೋತಾರೆ. ಮುಖ್ಯವಾಗಿ ಉಡುಪಿಯ ಸುತ್ತಮುತ್ತಲಿನ ಭಾಗ ಹಾಗೂ ಕರಾವಳಿ ಭಾಗದಿಂದ ಹೆಚ್ಚಿನ ಜನರು ಈ ಕಾರ್ಯಕ್ರಮಕ್ಕೆ ಸೇರ್ಕೋತಾರೆ ಸ್ನೇಹಿತರೆ. ಈ ಕಾರ್ಯಕ್ರಮ ಒಂದು ಮದ್ಯ ವ್ಯಸನಿಗಳಿಗೋಸ್ಕರ ಮಾತ್ರ ಅಲ್ಲ ಈ ಕಾರ್ಯಕ್ರಮ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಮದ್ಯ ವ್ಯಸನಿಗಳು ಅಥವಾ ಅವರ ಬಂಧುಗಳು ಮಾತ್ರ ಸೇರ್ಕೊಳ್ಳೋದಿಲ್ಲ. ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದರಲ್ಲಿ ಮನೋವೈದ್ಯರು, ಮನಃಶಾಸ್ತ್ರಜ್ಞರು, ವೈದ್ಯಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಹೀಗೆ ಎಲ್ಲರೂ ಸೇರ್ಕೋತಾರೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಈ ಕಾರ್ಯಕ್ರಮ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಸಂಘಟನೆಗೆ ಸಂಬಂಧಪಟ್ಟಿರೋದಲ್ಲ. ಇದೊಂದು ಕೇವಲ ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೆ ಎಲ್ಲ ರೀತಿಯ ಧಾರ್ಮಿಕ, ರಾಜಕೀಯ ಸಂಘಟನೆಗಳ ಎಲ್ಲ ಸದಸ್ಯರು ಸಹ ಸೇರ್ಕೊಳ್ಬಹುದು. ಇದು ಮುಕ್ತವಾಗಿ ಯಾವುದೇ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಒಂದು ರಾಜಕೀಯ ಅಥವಾ ಧಾರ್ಮಿಕ ಒಲವುಗಳನ್ನ ಹೊಂದಿರೋದಿಲ್ಲ. ಮುಕ್ತವಾಗಿ ಎಲ್ಲರೂ ಸೇರ್ಕೋಬಹುದು ಅಂತ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ. ಇನ್ನೇನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡು ನಮ್ಮನ್ನ ಇವತ್ತಿನ ವಿಚಾರದ ಕುರಿತು ಮಾತಾಡೋರಿದ್ದಾರೆ. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು ನಾನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇವತ್ತಿನ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಂತರದಲ್ಲಿ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಆದ್ರಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲರಲ್ಲೂ ಒಂದು ವಿನಂತಿ ಇದೆ. ದಯವಿಟ್ಟು ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ಮುಕ್ತ ಸಂವಾದದ ಸಮಯ ಬರೋವರೆಗೂ ದಯವಿಟ್ಟು ಯಾರು ಮಾತಾಡಬಾರ್ದು, ತಾಳ್ಮೆಯಿಂದ ಕೇಳಿಸ್ಕೋಬೇಕು. ನಂತರದಲ್ಲಿ ನಿಮಗೆ ಪ್ರಶ್ನೆಗಳಿದ್ರೆ ಕೇಳಬಹುದು, ಅದಕ್ಕೆಲ್ಲ ಅವಕಾಶ ಇರುತ್ತೆ. ಇದು ಮುಕ್ತ ಸಂವಾದದ ಸಮಯದಲ್ಲಿ ನಾವು ಈ ಒಂದು ಸಂವಾದನ ನಡೆಸಬಹುದು ಅಂತ ಈ ಮೂಲಕ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗೆಯೇ ನಾವು ಈ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಕೆಲವರಿಗೆ ಮುಜುಗರ ಇರ್ಬೋದು. ನಾನು ಕೇಳಿದ್ರೆ ನನ್ನ ಹೆಸರು, ನನ್ನ ವಿವರಗಳನ್ನ ಕೊಡಬೇಕಾಗತ್ತೆ ಅಂತ, ಅಥವಾ ನನ್ನ ವಿವರಗಳು ಅವರಿಗೆ ತಿಳಿದು ಹೋಗುತ್ತೆ, ನನ್ನ ಸಮಸ್ಯೆಗಳು ಅವರಿಗೆ ತಿಳಿದು ಹೋಗುತ್ತೆ, ಅಥವಾ ನಾನು ಇವರ ಹತ್ರ ಮಾತಾಡಿದ್ರೆ ಇಲ್ಲಿ ಹೋಗ್ಲೇಬೇಕಾಗತ್ತೆ, ಈ ತರ ಎಲ್ಲ ಒಂದು ಅನುಮಾನಗಳು ಇರ್ಬೋದು. ಆದ್ರಿಂದ ನಾನು ಈ ಮೂಲಕ ಖಚಿತಪಡಿಸ್ತಾ ಇದ್ದೇನೆ, ನೀವು ಯಾವುದೇ ರೀತಿಯ ವಿವರಗಳನ್ನು ನೀಡುವ ಅವಶ್ಯಕತೆ ಇಲ್ಲ. ನಿಮಗೆ ಮುಜುಗರವಿಲ್ಲದೇ ಇದ್ದ ಸಂದರ್ಭದಲ್ಲಿ ಮಾತ್ರ ನೀವು ವಿವರಗಳನ್ನ ನೀಡಬಹುದು. ನಿಮ್ಗೆ ಯಾವುದೇ ರೀತಿ ಮುಜುಗರ ಆಗುತ್ತೆ ಅಂದ್ರೆ ನೀವು ನೇರವಾಗಿ ಪ್ರಶ್ನೆಗೆ ಅಥವಾ ವಿಷಯಕ್ಕೆ ಬರಬಹುದು. ಯಾವುದೇ ರೀತಿಯ ಹೆಸರು ಹಾಗೂ ವಿವರಗಳನ್ನ ನೀವು ತಿಳಿಸುವ ಅವಶ್ಯಕತೆ ಇಲ್ಲ. ಹಾಗೂ ನಿಮ್ಮ ಗೌಪ್ಯತೆಯನ್ನು ನಾವು ಸಹ ಕಾಪಾಡ್ತೇವೆ ಅಂತ ಈ ಮೂಲಕ ನಾನು ನಿಮ್ಗೆಲ್ಲರಿಗೂ ಖಚಿತಪಡಿಸ್ತಾ ಇದ್ದೇನೆ ಸ್ನೇಹಿತರೆ. ಇನ್ನೇನು ಸಮಯ ಆಗಿದೆ. ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ಕುರಿತು ಇರತಕ್ಕಂತ ಒಂದು ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸುಮಾರು 1.5 ವರ್ಷಗಳಿಗಿಂತ ಹೆಚ್ಚು, 1.5 ವರ್ಷ ಆಗಿದೆ. 91ನೇ ವಾರ ಇವತ್ತು. 90 ವಾರಗಳ ಕಾಲ ಪ್ರತಿ ಗುರುವಾರ ತಪ್ಪದೆ ಸಂಜೆ 7 ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮ ಶುರುವಾಗುತ್ತೆ. 1 ಗಂಟೆಗಳ ಕಾಲ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಕ್ಕೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ನಾವು ಮಾತಾಡ್ತೇವೆ. ನಂತರದಲ್ಲಿ ಸಂವಾದನ ನಡೆಸ್ತೇವೆ. ಈಗಾಗಲೇ ಅನೇಕರು ಸೇರ್ಕೊಂಡಿದ್ದಾರೆ ಸ್ನೇಹಿತರೆ. ಆದ್ರಿಂದ ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸಹ ಬಂದಿದ್ದಾರೆ. ಇವರು ಇವತ್ತಿನ ವಿಚಾರದ ಬಗ್ಗೆ ಮಾತಾಡ್ತಾರೆ. ಇವತ್ತಿನ ವಿಚಾರ ಏನು ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಮದ್ಯಪಾನ ಮತ್ತು ದೈಹಿಕ ಕಾಯಿಲೆಗಳು ಅಂತಕ್ಕಂಥ ವಿಚಾರವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಮಾನಸ್ ER ಅವರು ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಹಲೋ, ನಮಸ್ಕಾರ ಎಲ್ರಿಗೂ. ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ ಸರ್ ಇವಾಗ. ಸರಿ.
ಥ್ಯಾಂಕ್ ಯು ಸಚಿನ್, ಬ್ರೀಫ್ ಇಂಟ್ರೊಡಕ್ಷನ್ಗೆ ಎಲ್ಲ. ಆ, ಕಾರ್ಯಕ್ರಮ ಶುರು ಮಾಡಿದ. ಹಾ, ಶುರು ಮಾಡ್ಬೋದು ಸರ್. ಇವತ್ತಿನ ಒಂದು ಕಾರ್ಯಕ್ರಮದ ಹೆಸರು ಮದ್ಯಪಾನ ಮತ್ತು ಅದರಿಂದ ಆಗುವಂತಹ ದೈಹಿಕ ಸಮಸ್ಯೆಗಳು. ಇಂಗ್ಲಿಷಲ್ಲಿ ಫಿಸಿಕಲ್ ಇಲ್ನೆಸ್ ಅಂತ ಹೇಳ್ತೇವೆ. ಆ, ಸಮಸ್ಯೆ ಅಂತ ಬಂದಾಗ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದಾಗ ಸಮಸ್ಯೆಗಳು ಅಂತ ಬಂದಾಗ ಎಲ್ಲಾ ತರದ ಸಮಸ್ಯೆಗಳು ಬರ್ತದೆ. ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕ ಒತ್ತಡಗಳು ಬರುತ್ತೆ, ಕೌಟುಂಬಿಕ ಸಮಸ್ಯೆಗಳು ಬರ್ತದೆ, ಮನೆಯ ಜೊತೆ ಜಗಳ ಆಗಿರಬಹುದು, ಅದು ವಿಚ್ಛೇದನ ಅಥವಾ ಡೈವರ್ಸಿಗೆ ಹೋಗುವಂಥದ್ದಾಗಿರಬಹುದು, ಮಕ್ಕಳ ಜೊತೆ ಸಮಸ್ಯೆ, ತಂದೆ ತಾಯಿ ಜೊತೆ ಸಮಸ್ಯೆಗಳು, ಸಹೋದರ ಜೊತೆ ಜಗಳ, ಈ ತರದ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಬರ್ತವೆ. ಅದೇ ರೀತಿಯಲ್ಲಿ ಲೀಗಲ್ ಇಶ್ಯೂಸ್ ಅಂತ ಬರ್ತದೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಆಗಿರ್ಬೋದು, ಕುಡಿದ ಮತ್ತಿನಲ್ಲಿ ಗಾಡಿ ಓಡಿಸೋದು, ಕುಡಿದ ಮತ್ತಿನಲ್ಲಿ ಬೇರೆಯವ್ರ ಜೊತೆ ಸಂಬಂಧ ಇಲ್ಲದವ್ರ ಜೊತೆ ಜಗಳ ಆಗುವಂಥದ್ದು, ಇದು ಲೀಗಲ್ ಇಶ್ಯೂಸ್ ಬರುವಂಥದ್ದು. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಸಾಮಾಜಿಕವಾಗಿ ಕೂಡ ಹಲವಾರು ಬೇರೆ ಕಡೆಯಿಂದ ಸಮಸ್ಯೆಗಳು ಎದುರಾಗ್ಬೋದು. ನಮ್ಮನ್ನ ನೆಗ್ಲೆಕ್ಟ್ ಮಾಡುವಂತ ಯಾರು ಕುಡಿದ ಅಭಾವದಲ್ಲಿ ಇರ್ತಾರೆ, ಯಾವಾಗಲೂ ಕುಡಿತಾನೆ, ಇವನ್ ಎಲ್ಲಿ ಕರೆಯೋದು, ಸೊ ಹಾಗೆ ಅವರಿಂದ ದೂರ ಆಗುವಂತ ಚಾನ್ಸಸ್ ಇರ್ತದೆ. ಐಸೋಲೇಷನ್ ಅಂತ ಹೇಳ್ತಾರೆ. ಅದನ್ನ ಪ್ರತಿ ಯಾರು ಕುಡಿದಾರ ಒಬ್ಬರೇ ಅಲ್ಲ, ಅವರ ಕುಟುಂಬದ ಸಮೇತವಾಗೂ ಕೂಡ ಅವ್ರನ್ನ ದೂರ ಹಾಕ್ಬೋದು. ಇವ್ರದ್ದು ಏನ್ ಬರೀ ಕುಡ್ತಾ ಇದೇ ಜಗಳ ಇದೇ ಆಗ್ತದೆ ಅಂತ ಹೇಳಿ ಅವ್ರನ್ನ ದೂರ ಇರೋ ಚಾನ್ಸಸ್ ಇರ್ತದೆ. ಈಗ ನೆಕ್ಸ್ಟ್ ಮುಖ್ಯವಾಗಿ ನೋಡ್ತಾ ಬಂದಾಗ ಆಲ್ಕೋಹಾಲ್ ಇಂದ ಆಗುವಂತಹ ದೈಹಿಕ ಸಮಸ್ಯೆಗಳನ್ನು ಗಮನಿಸಿದಾಗ ಫಸ್ಟ್ ಅಂಡ್ ಸಿಂಪಲ್ ಬರೋದು ಏನು ಅಂತಂದ್ರೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಬರ್ತದೆ. ಸೊ ಆಲ್ಕೋಹಾಲ್ ಸೇವನೆ ತುಂಬಾ ಜಾಸ್ತಿ ಆದಾಗ, ರಾತ್ರಿ ಕುಡಿಬೋದು ಅಥವಾ ಹಗಲೊತ್ತು ಕುಡಿತಿರ್ಬೋದು, ಕುಡಿತ ಜಾಸ್ತಿ ಆದಾಗ ಯಾವಾಗ ಕುಡಿತ ಬಿಡ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ರಾತ್ರಿ ತುಂಬಾ ಕುಡಿದಿರ್ತಾರೆ, ಮಲಗ್ತಾರೆ, ಬೆಳಿಗ್ಗೆ ಎದರ್ತಾರೆ, ಎದ್ದ ತಕ್ಷಣ ಏನಾಗ್ತದೆ ಅಂತಂದ್ರೆ ಕೈ ಕಾಲು ನಡ್ಕ ಬರುವಂಥದ್ದು, ಒಂದು ಗ್ಲಾಸ್ ನೀರು ಕುಡಿಬೇಕಾದ್ರೂ ಕೈ ನಡ್ಕ ಬರುವಂಥದ್ದು, ಸುಮ್ಮನೆ ಕುಡಿದಾದ್ರೂ ಕೈ ನಡ್ಕೊ ಬರುವಂಥದ್ದು, ಈ ರೀತಿಯಾಗಿ ಬರ್ತದೆ. ಸೊ ನೆಕ್ಸ್ಟ್ ಬರುವಂಥದ್ದು ಏನಂತಂದ್ರೆ ಅದೇ ರೀತಿಯಲ್ಲಿ ನಿದ್ದೆ ಕಮ್ಮಿ ಆಗುವಂಥದ್ದು, ವಿಡ್ರಾವಲ್ ನಿದ್ದೆ ಕಮ್ಮಿ ಆಗ್ಬೋದು, ಮನಸ್ಸಿಗೆ ಕಿರಿಕಿರಿ ಆಗ್ಬೋದು, ಸಮಾಧಾನ ಇರೋದಿಲ್ಲ, ಸ್ವೆಟಿಂಗ್ ಜಾಸ್ತಿ ಆಗುವಂಥದ್ದು, ನಿದ್ದೆ ಬಡಿತ ಜಾಸ್ತಿ ಆಗುವಂಥದ್ದು, BP ಏರುಪೇರಾಗುವಂಥದ್ದು, ಇದು ಆಗುವಂಥ ಚಾನ್ಸಸ್ ಇರ್ತವೆ. ಇದಕ್ಕೆ ನಾವು ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಇರ್ತದೆ ಇಷ್ಟು. ಇದೇ ರೀತಿಯಾಗಿ ವಿಡ್ರಾವಲ್, ಆಲ್ಕೋಹಾಲ್ ಸಮಸ್ಯೆಯಿಂದ ವಿಡ್ರಾವಲ್ ಸಿಂಟಮ್ಸ್ ಬರೋದು ಸ್ವಲ್ಪ ಜಾಸ್ತಿ ಆಗಬಹುದು. ಅದ್ರದ್ದು ಏನು ಅಂತಂದ್ರೆ ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಹೇಳ್ತಾರೆ. ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಹೇಳಿದ್ರೆ ಇದರ ತೀವ್ರತೆ ಜಾಸ್ತಿ ಆಗ್ತದೆ. ಸಿಂಪಲ್ ಆಗಿ ಎದ್ದಾಗ ಸೈಕಲ್ ನಡ್ಕ ಅದ್ರ ತೀವ್ರತೆ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಡೆಲೀರಿಯಂ ಅಂತ ಹೇಳ್ತೇವೆ. ಅದಕ್ಕೆ ನಡುಕ ಕಣ್ಣಿ ಅಂತ ಹೇಳ್ತೇವೆ. ಸೊ ಈ ನಡುಕ ಕಣ್ಣಿಯಲ್ಲಿ ಏನಾಗ್ತದೆ ಅಂತ ಬಂದಾಗ ಮುಖ್ಯವಾಗಿ ಅದಕ್ಕೆ ಏನಾಗುತ್ತೆ, ನಡುಕ ಕಣ್ಣಿ ಅಂತಂದ್ರೆ ಕೈ ನಡುಕ ತುಂಬಾ ಜಾಸ್ತಿ ಆಗುತ್ತೆ, ಇಡೀ ದೇಹ ಶೇಕ್ ಆಗ್ತಾ ಇರ್ತದೆ. ಎಷ್ಟೋ ಜನ ಇಲ್ಲಿ ಮಾಡೋ ತಪ್ಪೇನು ಅಂತಂದ್ರೆ ಈ ನಡುಕ ಕಣ್ಣಿ ಆಗ್ಲಿ, ವಿಡ್ರಾವಲ್ ಸಿಂಟಮ್ಸ್ ಆಗ್ಲಿ ಅಂತಂದ್ರೆ ಹೋಗಿ ಡಾಕ್ಟರ್ ತೋರಿಸಿದ್ರು ಅವರು ಮತ್ತಿಂದ ಹೋಗಿ ಆಲ್ಕೋಹಾಲ್ ಸೇವನೆ ಮಾಡಕ್ಕೆ ಶುರು ಮಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ 90, ಇವತ್ತು 3 ಅವರ್ಸ್ ಆದ್ಮೇಲೆ ಮತ್ತಿರ್ಗ ಒಂದು 12 ಗಂಟೆ ಮತ್ತಿರ್ಗ ಇನ್ನೊಂದು 90 ಅಥವಾ ಒಂದು ಕ್ವಾರ್ಟರ್. ಸೊ ಈಗ ಕ್ರಮೇಣವಾಗಿ ಇಡೀ ದಿವಸ ಅದನ್ನ ಟ್ರೆಮರ್ಸ್ ಆ ವಿಡ್ರಾವಲ್ ಸಿಂಟಮ್ಸ್ ಕಮ್ಮಿ ಮಾಡ್ಲಿಕ್ಕೆ ಅವರು ಕುಡಿತಾನೆ ಇರ್ತಾರೆ. ಸೊ ಇದು ಕೂಡ ಒಂದು ಸಮಸ್ಯೆ. ಉಳಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಸಮಸ್ಯೆ. ಸೊ ರಕ್ತ ಕಣ್ಣಿಯಲ್ಲಿ ಏನಾಗ್ತಾ ಹೋಗ್ತದೆ ಅಂತಂದ್ರೆ ರಾತ್ರಿ ನಿದ್ದೆ ಬರ್ತಾ ಕನ್ಫ್ಯೂಷನ್ ಶುರು ಆಗ್ತದೆ. ಕನ್ಫ್ಯೂಷನ್ ಏನಾಗ್ತದೆ ಅಂತಂದ್ರೆ ಹಗಲು ಆಗಿದ್ಯಾ, ರಾತ್ರಿ ಆಗಿದ್ಯಾ, ನಾನು ಮನೇಲಿದ್ದೀನಾ ಅಥವಾ ಹೊರಗಡೆ ಇದ್ದೀನಾ, ನಾನು ಆಮೇಲೆ ಕೈ ನಡ್ಕ ತುಂಬಾ ಜಾಸ್ತಿ ಬರೋದು, ಕಣ್ಣು ಮುಂದೆ ಯಾರು ಬಂದಂಗಾಗೋದು, ಜನ ಯಾರು ಕಾಣೋದಿಲ್ಲ, ಇವ್ರಿಗೆ ಮಾತ್ರ ಕಾಣ್ತಾ ಇರ್ತಾರೆ, ಯಾರ ಬಂದ್ಬಿಡ್ತಾರೆ, ಪೊಲೀಸರು ಬಂದು ನಂಗೆ ಕರ್ಕೊಂಡು ಹೋಗ್ಬೋದು, 10 ಜನ ಬಂದು ನನಗೆ ಹೊಡಿಬಹುದು, ಈ ತರ ಆಗುವಂಥದ್ದು. ಇದ್ರ ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದ್ರೆ ಅದರಲ್ಲೇ ಆಹಾರ ಸೇವನೆ ಸರಿಗೆ ಆಗದೇ ಇರುವಂಥದ್ದು, ನೀರಿನ ಅಂಶ ಸರಿ ಕಮ್ಮಿ ಆಗದೇ ಇರೋದು, ತುಂಬಾ ಸ್ವೆಟಿಂಗ್ ಇರ್ತದೆ. ಸೊ ಹೀಗಾಗಿ ಬೇರೆ ತರದ ಉಪ್ಪಿನಂಶ, ದೇಹದಲ್ಲಿ ಉಪ್ಪಿನಂಶ, ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂಶ ಕಮ್ಮಿ ಆಗುವಂಥದ್ದು. ಸೊ ಈ ನಡುಕ ಕಣ್ಣಿಯಲ್ಲಿ ಹಗಲೊತ್ತಿನ ಜಾಸ್ತಿ, ರಾತ್ರಿ ಹೊತ್ತು ಸಮಸ್ಯೆ ಜಾಸ್ತಿ. ಇಡೀ ರಾತ್ರಿ ಮಲಗೋದಿಲ್ಲ, ಮನೆ ಬಿಟ್ಟು ಓಡೋಗುವಂಥದ್ದು, ಕಿಟಕಿ ಆಚೆ ನೋಡುವಂಥದ್ದು, ಬೇರೆಯವ್ರಿಗೆ ಹೇಳುವಂಥದ್ದು, ಬೇರೆಯವ್ರಿಗೆ ಹೇಳುವಂಥದ್ದು, ನೋಡಿ ಬೇರೆ ಯಾರೋ ಬಂದು ನಿಂತಿದ್ದಾರೆ, ಯಾರೋ ಕರೀತಾ ಇದ್ದಾರೆ, ಅವಾಗ ನೋಡಿ ಯಾರು, ಈ ತರ ಭ್ರಮೆ ಉಂಟಾಗುವಂತ ಚಾನ್ಸಸ್ ಇರ್ತಾರೆ. ಇದಕ್ಕೆ ನಾವು ಇಂಗ್ಲಿಷಲ್ಲಿ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೇವೆ. ನಮಗೆ ಏನು ಕಾಣ್ತಾ ಇಲ್ಲ, ಅದಕ್ಕೆ ವಿಜುವಲ್ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ, ಆಡಿಟರಿ ಈ ಕೆಲಸ ಸಮಸ್ಯೆ ಬರುವಂಥದ್ದು. ಈಗ ನೆಕ್ಸ್ಟ್ ಬರುವಂಥದ್ದು ಕೆಲಸದಲ್ಲಿ ಸಣ್ಣ ಪ್ರಮಾಣದಲ್ಲಿ, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಚಿಕ್ಕ ಪ್ರಮಾಣದಲ್ಲಿ ಲಿಲಿಕುಷನ್ ಅಂತಾರೆ. ಸೊ ಲಿಲಿಕುಸ್ತರ ಏನೋ ಒಂಥರ ಸಣ್ಣದಾಗಿ ಕಾಣುವಂಥದ್ದು ಈ ದೈಹಿಕ ನಡುಕ ಕಣ್ಣಿ.
ಈ ನಡಕತಲ್ಲಿ ಸರಿಗೆ ಟ್ರೀಟ್ಮೆಂಟ್ ಕೊಡದಲ್ಲೇ ಇದ್ರೆ ಇದು ಜೀವಕ್ಕೆ ಅಪಾಯಕಾರಿ ಆಗುತ್ತದೆ. ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಹೋಗ್ಬೋದು, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ಬೋದು, ಹೆಪಾಟಿಕ್ ಬೇರೆ ಲಿವರ್ ಸಮಸ್ಯೆ, ಕಿಡ್ನಿ ಸಮಸ್ಯೆಗಳು ಸಡನ್ ಆಗಿ ಕೊಲಾಪ್ಸ್ ಆಗುವಂತ ಚಾನ್ಸಸ್ ಇರ್ತಾರೆ. ಸೊ ಅದಕ್ಕೆ ರೀತಿ ಸರಿ ಚಿಕಿತ್ಸೆ ಕೊಟ್ಟರಿಂದ ಹೊರಬರೋ ಚಾನ್ಸಸ್ ಹೆಚ್ಚು ಒಳ್ಳೇದಾಗ್ತದೆ. ಸೊ ಅದೇ ರೀತಿಯಾಗಿ ವಿಡ್ರಾವಲ್ ಸಿಂಟಮ್ಸ್ ಈ ರೀತಿಯಾಗಿ ನಡ್ಕೊಂತ ಈ ಥರದ್ದೆಲ್ಲ ಬಂದ್ರೆ ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದ್ರೆ ನಮ್ಮ ಮೆದುಳಿಗೆ ಸಾಮಾನ್ಯವಾಗಿ ಪೆಟ್ಟು ಬರುವಂಥದ್ದು ಏನು ಅಂತಂದ್ರೆ ಸ್ಟ್ರೋಕ್. ಈಗ ಏನಾಗ್ತಾ ಹೋಗ್ತದೆ ಅಂದ್ರೆ ಫಿಕ್ಸ್ ಬರೋ ಚಾನ್ಸಸ್ ಹೆಚ್ಚು. ಪ್ರಜ್ಞೆ ತಪ್ಪು ಬೀಳುವಂಥದ್ದು, ಈ ನರಕ ಸನ್ನಿ ಅಂತ ಹೇಳಿದ್ರಲ್ಲ ಜೊತೆನೂ ಫಿಕ್ಸ್ ಬರುವಂಥ ಚಾನ್ಸಸ್ ಹೆಚ್ಚು ಇರ್ತದೆ. ಫಿಕ್ಸ್ ಬರೋದು ಏನಂತಂದ್ರೆ ಕಣ್ಗುಡ್ಡೆ ಮೇರುವಂಥದ್ದು, ಅಂತ ಕಿರ್ಚೋದು, ಪ್ರಜ್ಞೆ ತಪ್ಪು ಬೀಳುವಂಥದ್ದು, ಕೈಕಾಲು ನಡ್ಕ ಬರುವಂಥದ್ದು, ಮತ್ತೆ ಬಾಯಲ್ಲಿ ಬರುವಂಥದ್ದು, ಈ ತರ ಆಗುವಂಥದ್ದು. ಓಕೆ, ಇದು ಒಂದ್ಸಲಿ ಅಲ್ಲ, ದಿನಕ್ಕೆ 2-3 ಸಲ ಬರಬಹುದು. ಅದಕ್ಕೆ ನಾವು ಆಲ್ಕೋಹಾಲ್ ವಿಡ್ರಾವಲ್ ಸೀಜರ್ಸ್ ಅಂತ ಹೇಳ್ತಾರೆ. ಆಲ್ಕೋಹಾಲ್ ಸಂಬಂಧಿತವಾಗಿ ಬರುವಂಥದ್ದು, ಅತಿಯಾದ ಆಲ್ಕೋಹಾಲ್ ಸೇವನೆ ಮಾಡ್ತಾ ಅಂದ್ರೆ ಈ ಫಿಟ್ಸ್ ಬರುವಂಥ ಚಾನ್ಸಸ್ ಹೆಚ್ಚು. ಯಾರಿಗೆ ಇದುವರೆಗೂ ಫಿಟ್ಸ್ ಬಂದೇ ಇಲ್ಲ ಅಂಥವ್ರಿಗೂ ಕೂಡ ಆಲ್ಕೋಹಾಲ್ ಸೇವನೆ ತೀವ್ರತೆ ಆದಾಗ್ಲೂ ಕೂಡ ಈ ಫಿಟ್ಸ್ ಬರೋ ಚಾನ್ಸಸ್ ಇರ್ತದೆ. ಕೆಲವರು ಪ್ರಶ್ನೆ ಬರ್ಬೋದು, ನಾವು ಎಷ್ಟು ಕುಡಿದ್ರೆ ಜಾಸ್ತಿ ಆಗ್ತದೆ ಅಂತ. ಇದು ವ್ಯಕ್ತಿತ್ವವಾಗಿ ಬದಲಾವಣೆ ಆಗ್ತದೆ. ಕೆಲವರು 1 ಕ್ವಾರ್ಟರ್ ಕುಡಿದು ಬರುವಂತ ಚಾನ್ಸ್ ಇರುತ್ತೆ, ಕೆಲವರಿಗೆ 3 ಕ್ವಾರ್ಟರ್ ಕುಡಿದಾಗಿ ಬರೋ ಚಾನ್ಸಸ್ ಇರ್ತದೆ. ಓಕೆ, ಇಂಥದೇ ಅಂತ ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಬರೋದು ಸ್ಟ್ರೋಕ್ ಅಂತ ಹೇಳಿದ್ರೆ, ಸ್ಟ್ರೋಕ್ ಅಲ್ಲಿ ಏನಾಗ್ತದೆ, ರಕ್ತಸ್ರಾವ ಆಗ್ಬೋದು ಮೆದುಳಿನಲ್ಲಿ, ಇದಕ್ಕೆ ಸಡನ್ ಆಗಿ ರಕ್ತಸ್ರಾವ ಆಗ್ಬೋದು, ಹೆಮೊರೇಜ್ ಆಗ್ಬೋದು, ಇಲ್ಲ ಅನ್ಯೂರಿಸಮ್ ಆಗ್ತದೆ, ಅನ್ಯೂರಿಸಮ್ ಆಗೋ ಚಾನ್ಸಸ್ ಹೆಚ್ಚಾಗ್ಬೋದು. ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತದೆ. ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದಾಗ ಏನಾಗ್ತದೆ, ರಕ್ತ ಸಂಚಾರ ಏರುಪೇರಾಗ್ತದೆ. ಓಕೆ, ರಕ್ತ ಸಂಚಾರ ಏರುಪೇರಾಗಿ ಹೃದಯಕ್ಕೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ, ಮೆದುಳಿಗೂ ಸ್ಟ್ರೋಕ್ ಆಗೋ ಚಾನ್ಸಸ್ ಹೆಚ್ಚಿಗೆ ಆಗ್ತದೆ. ಅದೇ ರೀತಿಯಾಗಿ ಮೆದುಳಿಗೆ ಇನ್ನೊಂದು ಬರುವಂತ ಸಮಸ್ಯೆ ಆಲ್ಕೋಹಾಲ್ ಇಂದ ಅಂತಂದ್ರೆ ಮೆದುಳು ಶ್ರಿಂಕ್ ಆಗೋದು. ಅದಕ್ಕೆ ಕಾರ್ಟಿಕಲ್ ಅಟ್ರೋಫಿ ಅಂತೀವಿ. ಒಂದು ಕಿತ್ಲೆಯಲ್ಲಿರುವಂತ ಸೈಜ್ ಇರುವಂತ ಮೆದುಳು ಸಣ್ಣ ಕ್ರಮೇಣವಾಗಿ ನಿಂಬೆಯಲ್ಲಿರುವಂತ ಸೈಜಿಗೆ ಬರ್ತದೆ. ಸೊ ಆದಾಗ ಏನಾಗ್ತದೆ, ನಮ್ಮ ಮೆದುಳಿಗೆ ಕಾರ್ಯಶಕ್ತಿ ಕಮ್ಮಿ ಆಗ್ತದೆ. ಯಾವ ರೀತಿಯಾಗಿ, ನಾವು ಆಲೋಚನೆ ಮಾಡೋದು ಕಮ್ಮಿ ಆಗ್ತದೆ, ನೆನಪಿನ ಶಕ್ತಿ ಕಮ್ಮಿ ಆಗ್ತದೆ, ನಾವು ಎಷ್ಟೋ ವರ್ಷದಿಂದ ಮಾಡ್ತಿದ್ದಂತಹ ಕರ್ತವ್ಯಗಳು, ಕೆಲಸಗಳು ಅದು ಕಮ್ಮಿ ಆಗ್ತದೆ. ಯಾವ ರೀತಿ, ಎಕ್ಸಾಂಪಲ್ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ, ನಾನು ಹೇಗೆ ಹಾಕ್ಬೇಕು ಅನ್ನೋ ಮರ್ತು, ಚಹಾ ತಿಂಡಿ ಮಾಡ್ತಾ ಇದ್ದೆ, ಹೇಗೆ ಚಹಾ ಮಾಡೋದು, ಹೇಗೆ ತಿಂಡಿ ಮಾಡೋದು ಗೊತ್ತಾಗುತ್ತೆ. ಮತ್ತೆ ಇದು ಬಲಗೈ ಯಾವುದು ಎಡಗೈ ಯಾವುದು ಅಂತ ಆಗೋದಿಲ್ಲ. ಈ ತರದ್ದೆಲ್ಲ ಆಗೋದ್ರಿಂದ ಅದಕ್ಕೆ ಡೆಮೆನ್ಷಿಯಾ ಅಂತಾನು ಆಗೋ ಚಾನ್ಸಸ್ ಇರ್ತದೆ. ಆಲ್ಕೋಹಾಲ್ ಇಂದ ಡೆಮೆನ್ಷಿಯಾ ಆಗೋದು. ಯೂಶಲಿ ಡೆಮೆನ್ಷಿಯಾ, ನಮ್ಮ ಮರುವಿನ ಕಾಯಿಲೆ ಬರುವಂಥದ್ದು ಸಾಮಾನ್ಯವಾಗಿ ಬರುವಂಥದ್ದು 70 ವರ್ಷ ಅಥವಾ 80 ವರ್ಷ ದಾಟಿದ ನಂತರ ಬರುವಂಥ. ಆಲ್ಕೋಹಾಲ್ ಸೇವನೆಯಿಂದ ಕಂಟಿನ್ಯೂಸ್ ಮಾಡ್ತಾ ಹೋದಾಗ ಏನಾಗ್ತದೆ, ಅದು 40-45 ವರ್ಷದಲ್ಲಿ ಒಳಗೆ ಅದು ಬರೋ ಚಾನ್ಸಸ್ ಇರ್ತದೆ. ಓಕೆ, ಇದೇ ರೀತಿಯಾಗಿ ಆಲ್ಕೋಹಾಲ್ ಇಂದ ನಮ್ಮ ನರಗಳಿಗೂ ದೌರ್ಬಲ್ಯತೆ ಬರ್ತದೆ. ಅದಕ್ಕೆ ನ್ಯೂರೋಪತಿ ಅಂತ ಹೇಳ್ತಾರೆ. ಆಲ್ಕೋಹಾಲ್ ನ್ಯೂರೋಪತಿಯಲ್ಲಿ ಏನೇನಾಗ್ತದೆ ಅಂತಂದ್ರೆ, ಅದು ನಮ್ಮ ಕೈ ಬೆರಳುಗಳು ಮತ್ತು ಕಾಲ ಬೆರಳಲ್ಲಿ ಮಂಜು ಬರುವಂಥದ್ದು, ಓಕೆ, ಪಾದ ಉರಿ ಬರುವಂಥದ್ದು, ಕೈ ಉರಿ ಬರುವಂಥದ್ದು, ಓಕೆ, ಸ್ಪರ್ಶತೆ ಗೊತ್ತಾಗೋದಿಲ್ಲ, ಈ ರೀತಿ ಸಮಸ್ಯೆಗಳು ಬರ್ತದೆ. ಕಾಲಿಗೆ ಚಪ್ಪಲಿ ಹಾಕ್ತಾರೆ, ಕೆಲಸ ಕಾಲಿಗೆ ಚಪ್ಪಲಿ ಹಾಕದಿರೋ ಚಾನ್ಸಸ್ ಇರ್ತದೆ. ಈ ನ್ಯೂರೋಪತಿ ಅನ್ನೋದು ಆಲ್ಕೋಹಾಲ್ ಡೈರೆಕ್ಟ್ ಆಗೂ ಸಮಸ್ಯೆ ಬರ್ತದೆ, ಮತ್ತೆ ಆಲ್ಕೋಹಾಲ್ ಇಂದ ನ್ಯೂಟ್ರಿಷನಲ್ ಪೌಷ್ಟಿಕಾಂಶ ಕೊರತೆಯಿಂದನೂ ಈ ನ್ಯೂರೋಪತಿ ಬರ್ತದೆ. ಇನ್ನ ಈ ಒಂದು ಬ್ರೈನ್ ಅಂತ ನೆಕ್ಸ್ಟ್ ಬಂದಾಗ ಇಷ್ಟು ಸಮಸ್ಯೆಗಳು ಬರ್ತದೆ. ನೆಕ್ಸ್ಟ್ ಬರುವಂಥದ್ದು ಹಾರ್ಟ್ನ ಸಮಸ್ಯೆಯಲ್ಲಿ ಏನಾಗ್ತದೆ, ಆಗ್ಲೇ ಹೇಳಿದಂಗೆ ಮುಖ್ಯವಾಗಿ ಹಾರ್ಟ್ ಸಮಸ್ಯೆ ಶುರು ಆಗೋದೇನು ಅಂತಂದ್ರೆ ಈ ಅಥೆರೋಸ್ಕ್ಲೆರೋಸಿಸ್. ಅಂದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗ್ತದೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತದಕ್ಕೂ ನಮ್ಮ ರಕ್ತನಾಳಗಳ ಕೂಡ ಈ ಫ್ಯಾಟ್ ತುಂಬ ಹೋಗ್ತದೆ. ಅವಾಗ ಏನಾಗ್ತದೆ, ನೀವು ಸರಿಯಾಗಿ ಒಂದು ಫಾರ್ ಎಕ್ಸಾಂಪಲ್ ಇನ್ನೊಂದು ಅರ್ಥ ಮಾಡ್ಕೋಬೇಕು ಅಂದ್ರೆ ನೀರಿನೊಳಗೆ ಒಂದು ಪೈಪ್ ಒಳಗೆ ನೀರು ಸಂಚಾರ ಹೇಗೆ ಸುಗಮವಾಗಿ ಆಗ್ತಾ ಇರ್ತದಲ್ಲ, ಇದು ಏನು ತೊಂದರೆ ಇಲ್ದಂಗೆ, ಅದ್ರಲ್ಲಿ ನಿಧಾನವಾಗಿ ಕಸ ತುಂಬ್ಕೊತಾ ಹೋದಾಗ ಏನಾಗ್ತದೆ, ನೀರು ಹರಿಯುವಂತಹ ವೇಗ ಆಗಲಿ ಕ್ವಾಂಟಿಟಿ ಆಗಲಿ ಎರಡೂ ಕಮ್ಮಿ ಆಗ್ತದೆ. ಅದೇ ರೀತಿ ನಮ್ಮ ರಕ್ತ ಸಂಚಾರದಲ್ಲೂ ಆಗುವಂಥದ್ದು. ಏನೋ ಸಮಸ್ಯೆ ಇಲ್ದಾಗ ಆರಾಮ್ಸ ಓಡಾಡ್ತಿರುತ್ತೆ. ಈ ಯಾವಾಗ ಫ್ಯಾಟ್ ಅಥೆರೋಸ್ಕ್ಲೆರೋಸಿಸ್ ಸಮಸ್ಯೆ ಶುರು ಆಗ್ತದೆ, ಆಗ ಏನಾಗ್ತದೆ ಅಂತಂದ್ರೆ
ಈ ಒಂದು ರಕ್ತ ಸಂಚಾರದ ವೇಗ ಮತ್ತು ಮಿತಿ ಕಮ್ಮಿ ಆಗ್ತಾ ಹೋಗ್ತದೆ. ಆಗ ಏನಾಗ್ತಾ ಹೋಗುತ್ತೆ, ಗ್ರಾಜುವಲಿ ಎತ್ತರ ಜಾಸ್ತಿ ಆದಾಗ ಫುಲ್ ಕ್ಲೋಸ್ ಆಗ್ತದೆ. ಅವಾಗ ಇದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಹೆಚ್ಚಾಗ್ತದೆ. ಆಗ ಮತ್ತಿರ್ಗ ಮೆದುಳಿನಲ್ಲೂ ಕೂಡ ಆಗಲೇ ಹೇಳ್ದಂಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ಆಗ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಕಾಲಿನ ತುದಿಯಲ್ಲಿ ಅಥವಾ ಕೈಯಿನ ತುದಿಯಲ್ಲಿ ಕೂಡ ರಕ್ತ ಸಂಚಾರ, ರಕ್ತ ಹೆಪ್ಪಟ್ಟೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಥ್ರಾಂಬೋ ಅಂಜೈಟಿಸ್ ಆಬ್ಲಿಟರನ್ಸ್ ಅಂತ ಹೇಳ್ತೇವೆ. ಅಂತಂದ್ರೆ ನಮ್ಮ ಬೆರಳು ತುದಿಗೆ ರಕ್ತ ಸಂಚಾರ ಕಟ್ಟಾಗಿ ಆ ಬೆರಳುಗಳು ತಪ್ಪಾಗ್ತದೆ, ಗ್ಯಾಂಗ್ರೀನ್ ಆಗ್ತದೆ, ಕೆಲಸ ಆಗೋದಿಲ್ಲ, ಸ್ಪರ್ಶ ಮಾಡೋದಿಲ್ಲ. ಅವಾಗ ಏನಾಗ್ತದೆ ಅಂತಂದ್ರೆ ಅದನ್ನ ಕೈ ಕಟ್ ಮಾಡ್ಬೇಕು, ಕಾಲು ಕಟ್ ಮಾಡ್ಬೇಕು ಅನ್ನೋ ಚಾನ್ಸಸ್ ಹೆಚ್ಚಾಗ್ತದೆ. ಈ ರಕ್ತ ಸಂಚಾರ ಬೆರಳು ತುದಿಯಲ್ಲಿ, ಕಾಲು ಬೆರಳು ತುದಿಯಲ್ಲಿ, ಕೈ ಬೆರಳು ತುದಿಯಲ್ಲಿ ಯಾವಾಗ ಈ ತರ ಸಮಸ್ಯೆ ಆಗ್ತದೆ, ಒಂದು ಆಲ್ಕೋಹಾಲ್ ಸಮಸ್ಯೆ ಜೊತೆಗೆ ತಂಬಾಕು ಸಮಸ್ಯೆ ಇದ್ದಾಗೂ ಆಗ್ತದೆ. ಅದಕ್ಕೆ ನಾವು ಡಯಾಬಿಟಿಸ್ ಅನ್ಕಂಟ್ರೋಲ್ ಇದ್ದಾಗೂ ಕೂಡ ಈ ರೀತಿ ಆಗುವಂತ ಚಾನ್ಸಸ್ ಇರ್ತದೆ. ಇನ್ನ ಈ ಒಂದು ಬಂದಾಗ ಇನ್ನ ಸಮಸ್ಯೆ ಇನ್ನೊಂದೇನು ಅಂತಂದ್ರೆ ಕಾರ್ಡಿಯೋಮಯೋಪತಿ ಅಂತ ಹೇಳ್ತಾರೆ. ಕಾರ್ಡಿಯೋಮಯೋಪತಿಯಲ್ಲಿ ಏನಾಗ್ತದೆ ಅಂದ್ರೆ ಹೃದಯನ ಮಾಂಸಖಂಡ ಇರ್ತದೆ, ಅದು ದಪ್ಪ ಆಗ್ತದೆ. ಸೊ ಅದು ದಪ್ಪ ಆದಾಗ ಏನಾಗ್ತದೆ, ಹೃದಯ ಬಡಿತ ವೀಕ್ ಆಗ್ತದೆ. ಅದು ಹೃದಯದ ಕೆಲಸ ಏನು ಎಲ್ಲಾ ದೇಹಕ್ಕೂ ರಕ್ತ ಸಂಚಲನ ಮಾಡುವಂಥದ್ದು. ಸೊ ಅದಕ್ಕೆ ನಾವು ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೇವೆ. ಅದು ಯೂಶಲಿ ಸರ್ವೇಸಾಮಾನ್ಯವಾಗಿ 60ರಿಂದ 65 ಅಥವಾ ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಅದು ನಾರ್ಮಲ್ ಅಂತ. ಇದು ಕಾರ್ಡಿಯೋಮಯೋಪತಿ ಇದ್ದಾಗ ಏನಾಗ್ತದೆ ಅಂದ್ರೆ 65% ಇದ್ದು ಕ್ರಮೇಣ ಈಗ 30% ಅಥವಾ 35% ಬಂದಿರ್ತದೆ. ಸೊ ಆವಾಗ ಏನಾಗ್ತದೆ, ರಕ್ತ ಸಂಚಾರ ಕಮ್ಮಿ ಆದಾಗ ಈ ಸುತ್ತು, ಮತ್ತಿರುವ ಬೇರೆ ರೀತಿಯ ಸಮಸ್ಯೆಗಳು, ಎದೆ ಉಸಿರಾಟ ತೊಂದರೆ, ರಾತ್ರಿ ಮಲಗಲಿಕ್ಕೆ ಹಂಗಾದ ಮಲಗದೇ ಆಗದಿರೋ ಸಮಸ್ಯೆಗಳು, ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಹೆಚ್ಚಾಗ್ತದೆ. ಹಾಗಾಗಿ ಕಾರ್ಡಿಯೋಮಯೋಪತಿಯಿಂದ ಈ ರೀತಿ ಸಮಸ್ಯೆಗಳು ಬರೋ ಚಾನ್ಸಸ್. ಇನ್ನು ನೆಕ್ಸ್ಟ್ ಉಳಿಯುವಂತಂದ್ರೆ ಸಕ್ಕರೆ ಕಾಯಿಲೆ ಆಗ್ಲಿ ಅಥವಾ ಈ ಒಂದು ಬಿ.ಪಿ ಕಾಯಿಲೆಗಳಾಗಲಿ ಜಾಸ್ತಿ ಆಗೋ ಚಾನ್ಸಸ್ ಹೆಚ್ಚು. ಅದೇ ಮತ್ತೆ ಅವೆರಡು ಕೂಡ ಅಟ್ಯಾಕ್ ಆಗೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗ್ತದೆ. ಇನ್ನೂ ಒಂದು ರೀತಿಯಲ್ಲಿ ನೋಡೋದಾದ್ರೆ ಅರಿಥ್ಮಿಯಾಸ್ ಅಂತ ಹೇಳ್ತಾರೆ. ಅಂದ್ರೆ ಹೃದಯ ಬಡಿತ ಕಾಮನ್ ಆಗಿ 1 ನಿಮಿಷಕ್ಕೆ ಒಂದು 72ರಿಂದ 80 ಬಡಿತ. ಈಗ ಅರಿಥ್ಮಿಯಾಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅದರ ಸಮಾನತೆ 200 ಮೇಲೆ ಹೋಗ್ತದೆ. 200 ಮೇಲೆ ಹೋಗ್ತದೆ, 200 ಪಡ್ಕೊಳ್ತದೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಹಾಲಿಡೇ ಹಾರ್ಟ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ನೋಡಿರ್ತೀವಿ ಎಲ್ಲೋ ಒಂದ್ ಕಡೆ ವೆಕೇಶನ್ಗೆ ಹೋಗಿರ್ತಾರೆ, ತುಂಬಾ ಜಾಸ್ತಿ ಕುಡಿತಾರೆ, ಚೆನ್ನಾಗಿ ನಾರ್ಮಲ್ ಜಾಸ್ತಿ ಕುಡಿಯೋಕೆ ಶುರು ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಸಡನ್ ಆಗಿ ಜಾಸ್ತಿ ಕುಡಿಯೋಕೆ ಶುರು ಮಾಡ್ತಾರೆ. ಅದು ಸೀದಾ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಕೊಡ್ತಾರೆ. ಆದ್ರೆ ಅವಾಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಹೃದಯಕ್ಕೆ ಬರಿತ ಸಡನ್ ಆಗಿ ಸ್ಟಾಪ್ ಆಗ್ತದೆ. ಓಕೆ, ಇದಕ್ಕೆ ನಾವು ಹಾಲಿಡೇ ಮತ್ತು ಅರಿಥ್ಮಿಯಾಸ್ ಅಂತ ಹೇಳ್ತೇವೆ. ಸರ್ವೇ ಸಾಮಾನ್ಯವಾಗಿ ಕಾಮನ್ ಆಗಿ ಕಂಡು ಬರುವಂತದ್ದು ಇನ್ನೊಂದು ಸಮಸ್ಯೆ ಅಂತಂದ್ರೆ ಅಲ್ಲಿಂದ ಲಿವರ್ ಸಮಸ್ಯೆ. ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಲಿವರ್ ಇದ್ರೆ ಬರುವಂತದ್ದು ಏನಂದ್ರೆ ಕಾಮಾಲೆ ಅಥವಾ ಜಾಂಡಿಸ್ ಅಂತ ಹೇಳ್ತೇವೆ. ಏನಿಂದ ಆಗ್ತದೆ ಲಿವರ್ ಅಲ್ಲಿ ಸಮಸ್ಯೆ ಬಂದ 3 ಹಂತದಲ್ಲಿ ಆಗ್ತದೆ. ಒಂದು ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ, ಸೆಕೆಂಡ್ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳ್ತಾರೆ, 3ನೇದು ಸಿರೋಸಿಸ್ ಆಫ್ ಲಿವರ್ ಅಂತ ಹೇಳ್ತೇವೆ. ಸೊ ಫ್ಯಾಟಿ ಲಿವರ್ ಅಂದ್ರೆ ಏನು, ಅದರಲ್ಲಿ ಫ್ಯಾಟ್ ತುಂಬ್ಕೊತಾ ಹೋಗ್ತದೆ. ಲಿವರಲ್ಲಿ ಫ್ಯಾಟ್ ತುಂಬ್ಕೊತಾ ಹೋಗ್ತದೆ, ಆಲ್ಕೋಹಾಲ್ ಜಾಸ್ತಿ ಆಗುತ್ತೆ. ಸೊ ಅದೇನಾಗುತ್ತೆ, ಮೊದಲನೇ ಅಂತದ್ದು ಇದರಲ್ಲಿ ಏನಾದ್ರು ಹೊರಗಡೆ ಸಮಸ್ಯೆ ಕಾಣ್ತದೆ, ಹೊರಗಡೆ ಏನೂ ಕಾಣೋದಿಲ್ಲ. ಬಟ್ ಇದು ರಿವರ್ಸಿಬಲ್ ಸ್ಟೇಜ್. ನಿಮ್ಮ ಜೀವನ ಶೈಲಿಯನ್ನು ನೀವು ಸರಿಪಡಿಸ್ಕೊತಾ ಹೋದಾಗ ವಾಕಿಂಗ್ ಆಗಲಿ, ಜಿಮ್ ಆಗಲಿ, ಒಂದು ಎಕ್ಸರ್ಸೈಸ್ ಆಗಲಿ, ಆಲ್ಕೋಹಾಲ್ ಬೇಕಾದ ಚಿಕಿತ್ಸೆ ಮಾಡ್ಕೊತಾ ಹೋದಂಗೆಲ್ಲ ಲಿವರ್ ಸರ್ವೇ ಸಾಮಾನ್ಯವಾಗಿ ನಾರ್ಮಲ್ ಸ್ಟೇಜ್ ಬಂದು ನಿಲ್ತದೆ. ಓಕೆ, ಬಟ್ ಇದನ್ನ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಏನಾಗೋದಿಲ್ಲ, ಆಗ್ತಾ ಇಲ್ಲ. ತಪ್ಪು ತಿಳುವಳಿಕೆ ಹೋದಾಗ ನೆಕ್ಸ್ಟ್ ಬರುತ್ತೆ ಈ ಆಲ್ಕೋಹಾಲ್ ಹೆಪಟೈಟಿಸ್ ಅಂತ ಬರುವಂಥದ್ದು. ಇಲ್ಲಿ ಬಂದಾಗ ಏನಾಗುತ್ತೆ, ಇದು ಜಾಂಡಿಸ್ ಸ್ವರೂಪದಲ್ಲಿ ಕಂಡು ಬರ್ಬೋದು. ಅದ್ರ ಜೊತೆಗೆ ಲಿವರ್ ಮೇಲೆ ಹಲವಾರು ಫಂಕ್ಷನ್ಸ್ ಇರ್ತದೆ. ಅದು 60 ಹಾರ್ಮೋನ್ ಉತ್ಪತ್ತಿ ಮಾಡ್ತಿರ್ತಾರೆ. ಸೊ ಅದೆಲ್ಲದೂ ಕೂಡ ಏರುಪೇರಾಗ್ತದೆ. ಕೆಲವೊಂದು ಎಂಜೈಮ್ಸ್ ಇರ್ತದೆ, SGPT ತುಂಬಾ ಜಾಸ್ತಿ 10% ಯೂಶಲಿ ಅದು 35-40 ಒಳಗಿರುತ್ತೆ. ಅದು 10% ಜಾಸ್ತಿ ಆದರೆ ಹೆಚ್ಚು ಕಮ್ಮಿ 300 ಮೇಲೆ 400 ಮೇಲೆ ಹೋಗ್ತದೆ. ಓಕೆ, ಈ ರೀತಿ ಆಗ್ತದೆ. ಸೊ
ಇನ್ನು ಆಲ್ಕೋಹಾಲಿಕ್ ಹೆಪಟೈಟಿಸ್ ಅವಾಗ ಜಾಂಡಿಸ್ ಬಂದಾಗ ಸಿರೋಸಿಸ್ ಆಫ್ ಲಿವರ್ ಥರ್ಡ್ ಸ್ಟೇಜ್ ಆಫ್ ಲಿವರ್ ಅದು ಇರ್ರಿವರ್ಸಿಬಲ್. ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಲ್ಲಿ ಕರೆಕ್ಟ್ ಚಿಕಿತ್ಸೆ ತಗೊಂಡ್ರೆ ಲಿವರ್ ತಾನಾಗಿ ಹೀಲ್ ಆಗಿ ಅದು ನಾರ್ಮಲ್ ಸ್ಟೇಟ್ಗೆ ಬರ್ತದೆ. ಬಟ್ ಸಿರೋಸಿಸ್ ಆಫ್ ಲಿವರ್ಗೆ ಹೋದ್ರೆ ನಾರ್ಮಲ್ ಬರೋದಿಲ್ಲ. ಓಕೆ, ಈ ಆಲ್ಕೋಹಾಲಿಕ್ ಹೆಪಟೈಟಿಸ್ ಸಿರೋಸಿಸ್ ಆಫ್ ಲಿವರ್ ಲಿವರ್ ಅಲ್ಲಿ ಎಷ್ಟೋ ರೀತಿಯ ಹಾರ್ಮೋನ್ಸ್ ಇರ್ತದೆ, ಉತ್ಪತ್ತಿ ಆಗ್ತದೆ. ಏನು ನಮ್ಮ ದೇಹದಲ್ಲಿನ ನೀರಿನ ಅಂಶ ಕಂಟ್ರೋಲ್ ಮಾಡುವಂತ ಆಲ್ಬುಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿ ಉತ್ಪತ್ತಿ ಮಾಡ್ತದೆ. ಬಟ್ ಅದನ್ನು ಕಮ್ಮಿ ಆದಾಗ ದೇಹದಲ್ಲಿ ನೀರಿನ ಅಂಶ ತುಂಬ್ಕೊತಾ ಹೋಗ್ತದೆ. ಫಸ್ಟ್ ಆಗುತ್ತೆ, ನೆಕ್ಸ್ಟ್ ಹೊಟ್ಟೆ ತುಂಬಿಕೊಳ್ತದೆ, ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ಲಂಗ್ಸ್ ಮತ್ತು ಮುಖದಲ್ಲಿ ಕೂಡ ನೀರಿನ ಅಂಶ ತುಂಬ್ಕೋಬಹುದು. ಅದ್ರ ಜೊತೆಯಲ್ಲಿ ನಮಗೆ ಬ್ಲೀಡಿಂಗ್ ಟೈಮ್ ಅಂತ ಹೇಳ್ತೀವಿ. ಅಂತಂದ್ರೆ ನಮ್ಗೆ ಯಾವುದೇ ಸಣ್ಣ ರೀತಿಯಲ್ಲಿ ದೊಡ್ಡ ರೀತಿ ಗಾಯ ಆದ ನಿಮಿಷದ ಒಳಗೆ ಎಲ್ಲಾ ರೀತಿಯ ಪ್ರೋಟೀನ್ಸ್ ಸಹಾಯ ಮಾಡ್ತಾರೆ. ಬಟ್ ಕರೆಕ್ಟ್ ಉತ್ಪತ್ತಿ ಆಗೋದಿಲ್ಲ. ಉತ್ಪತ್ತಿ ಆಗುತ್ತೆ ಅದು ಬ್ಲೀಡಿಂಗ್ ಟೈಮ್ ಜಾಸ್ತಿ ಆಗ್ತದೆ. ಅದಕ್ಕೆ ಎಸ್ಪೆಷಲಿ ವಿಟಮಿನ್ ಇದರಲ್ಲಿ ಯಾವ್ದು ಬರ್ತದೆ, ವಿಟಮಿನ್ ಕೆ ಬರ್ತದೆ. ಓಕೆ, ಸೊ ಅದೇ ರೀತಿಯಾಗಿ ಸಿರೋಸಿಸ್ ಆಫ್ ಲಿವರ್ ಏನಾಗ್ತದೆ, ತಲೆ ಕೂದಲು ಉದುರುತ್ತೆ, ತಲೆ ಕರೋಟಿಡ್ ಗ್ಲ್ಯಾಂಡ್ ಅಂತ ಇರ್ತದೆ, ಅದು ಜಾಸ್ತಿ. ಓಕೆ, ನೀರಿನ ಅಂಶ ಕಾಣುತ್ತೆ. ಆ ನೀರಿನ ಅಂಶಕ್ಕೆ ಸರಿ ಮಾಡ್ಲಿಕ್ಕೆ ಬೇರೆ ಯಾವುದೂ ಇಲ್ಲ. ಇಂಜೆಕ್ಷನ್ ಹಾಕಿ ನೀರು ತೆಗಿಬೇಕು. ಅದಕ್ಕೆ ಯಾವುದೇ ರೀತಿಯ ಮಾತ್ರೆಗಳು ಜಾಸ್ತಿ ವರ್ಕ್ ಆಗೋದಿಲ್ಲ. ಪದೇ ಪದೇ ನೀರು ಹಾಕಿ. ಓಕೆ, ಸೊ ಆ ರೀತಿ ಆಗ್ತದೆ. ಪರ್ಮನೆಂಟ್ ಸ್ಟೇಟ್ ಇದಕ್ಕೆ ಯಾವುದೇ ರೀತಿಯ ಸ್ಟೇಟಸ್ ಮಾಡಲಿಕ್ಕೆ ಲಿವರ್ ಪೂರ್ತಿ ಹಾಳಾಗಿರ್ತದೆ. ಇದಕ್ಕೆ ಒಂದೇ ಒಂದು ಸರಿ ಮಾಡ್ಲಿಕ್ಕೆ ಲಿವರ್ ಮಾಡಬೇಕು ಅಂತಂದ್ರೆ ಅದನ್ನ ಲಿವರ್ ಹೊಸದಾಗಿ ಹಾಕಬೇಕಾಗ್ತದೆ, ಬೇರೆ ಹಾಕಬೇಕಾಗ್ತದೆ. ಹೊಸದಾಗಿ ಲಿವರ್ ಹಾಕಬೇಕು ಅಂತಂದ್ರೆ ದುಡ್ಡು ಹೆಚ್ಚು ಕಮ್ಮಿ 30 ಬೇಕು. ಒಂದು ಕೆಲವು ಆಸ್ಪತ್ರೆ ಮಾತ್ರ ಮಾಡುವಂಥದ್ದು. ಸೊ ಇದೇ ರೀತಿ ಸಿರೋಸಿಸ್ ಆಫ್ ಲಿವರ್ ಸರಿಗೆ ನೋಡ್ಕೊಳ್ತಾ ಇದ್ದಾಗ ಏನಾಗುತ್ತೆ, ಹೆಪಾಟಿಕ್ ಎನ್ಸೆಫಾಲೋಪತಿ ಅಂತಾನೂ ಆಗ್ತದೆ. ಅದು ಮೆದುಳಿಗೆ ಆಗುವಂಥ ಸಮಸ್ಯೆ. ಅದರಿಂದ ಮತ್ತೊಂದು ಬೇರೆ ಬರ್ತದೆ. ಇನ್ನು ಮುಂದಿನದಾಗಿ ನೋಡ್ಬೇಕು ಅಂತಂದ್ರೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಮೇದೋಜೀರಕ ಗ್ರಂಥ ಅಂತ ಹೇಳ್ತಾರೆ. ಇದು ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಹಾರ್ಮೋನ್, ಒಂದು ಆರ್ಗನ್. ಇದರಲ್ಲಿ ಏನಾಗ್ತದೆ ಅಂತಂದ್ರೆ ಇದ್ರ ಮೇಲೆ ಕೂಡ ಹಲವಾರು ರೀತಿ ಸಮಸ್ಯೆಗಳು ಬರುತ್ತೆ. ಸಡನ್ ಆಗಿ ವಾಂತಿ ಬರುವಂಥದ್ದು, ತುಂಬಾ ಹೊಟ್ಟೆ ಅತಿಯಾದ ಹೊಟ್ಟೆ ನೋವು, ತುಂಬಾ ವಾಂತಿ ಆಗೋದು, ನೀರು ಕುಡಿದ್ರು ವಾಂತಿ ಆಗೋದು, ಸಮಾಧಾನವಾಗಿ ಇರೋಕ್ಕಾಗೋದಿಲ್ಲ. ಓಕೆ, ಸೊ ಇದೇ ರೀತಿಯಾಗಿ ಇದು ಒಂದು ಸಲ ನೀರು ಕುಡಿದ್ರು ವಾಂತಿ ಆಗುತ್ತೆ ಅಂತ ಇದು ಇಂಜೆಕ್ಷನ್ ಕೊಟ್ಟು ಕೂಡಲೇ ಸರಿ ಮಾಡ್ಬೇಕು ಹೊರತು ಒಂದು ಡ್ರಿಪ್ಸ್ ಅದೆಲ್ಲ ಹಾಕಿ ಸರಿ ಮಾಡ್ಬೇಕು. ಇದು ಪದೇ ಪದೇ ಮತ್ತಿರ್ಗ ಒಂದ್ಸಲ ಟ್ರೀಟ್ಮೆಂಟ್ ಸರಿಯಾದ ಮತ್ತಿರ್ಗ ಅದೇ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ, ಅದು ಕ್ರಾನಿಕ್ ಆಗ್ತದೆ. ಕ್ರಾನಿಕ್ ಆದಾಗ ಏನಾಗುತ್ತೆ, ಪ್ಯಾಂಕ್ರಿಯಾಟಿಕ್ ಫೇಲ್ಯೂರ್ ಆಗ್ಬೋದು, ಅದು ಕ್ಯಾನ್ಸರ್ ಸ್ವರೂಪಕ್ಕೂ ಕೂಡ ತಿರುಗಬಹುದು. ಅದೇ ರೀತಿಯಾಗಿ ಪ್ಯಾಂಕ್ರಿಯಾಟಿಸ್ ಜಾಸ್ತಿ ಆದಾಗ ಏನಾಗ್ತದೆ ಅಂತಂದ್ರೆ ಅಲ್ಲಿ ಸ್ಟೋನ್ಸ್, ಬೈಲ್ ಡಕ್ಟ್ ಸ್ಟೋನ್ಸ್ ಆಗುತ್ತೆ, ಗಾಲ್ಬ್ಲಾಡರ್ ಸ್ಟೋನ್ಸ್ ಕೂಡ ಆಗುತ್ತೆ. ಇನ್ನು ಗ್ಯಾಸ್ಟ್ರೈಟಿಸ್ ಆಗೋದು, ಹೊಟ್ಟೆಯಲ್ಲಿ ಹುಣ್ಣಾಗೋದು, ಪದೇ ಪದೇ ಗ್ಯಾಸ್ಟ್ರೈಟಿಸ್ ಆಗೋದು, ಗ್ಯಾಸ್ಟ್ರೈಟಿಸ್ ಆಗ್ತದೆ. ಹುಣ್ಣಾಗೋದು, ಗ್ಯಾಸ್ಟ್ರಿಕಲ್ಲಿ ಹುಣ್ಣಾಗೋದು, ಹೊಟ್ಟೆಯಲ್ಲಿ ಹುಣ್ಣಾಗೋದು, ಹೊಟ್ಟೆಯಲ್ಲಿ ಹುಣ್ಣಾಗೋದ್ರಿಂದ ಮತ್ತಿರ್ಗ ಅದು ಕ್ಯಾನ್ಸರ್ ಸ್ವರೂಪದ ತಿರುಗುವಂಥದ್ದು ಇರುತ್ತೆ. ಅದೇ ರೀತಿ ಇನ್ಫೆಕ್ಷನ್ ಇರುತ್ತೆ. ಸಣ್ಣ ಕರಗಳು, ದೊಡ್ಡ ಕರಗಳು ಕೂಡ ಇದೊಂದು ಅಲ್ಸರ್. ಪದೇ ಪದೇ ಕುಡಿದಾಗ ಏನಾಗ್ತದೆ, ಒಂದು ಇದ್ರ ಹೊಟ್ಟೆಯಲ್ಲಿ ಮತ್ತೆ ನಮ್ಮ ಒಂದು ಪದರ ಇರ್ತಾರೆ ಅಂತ ಹೇಳ್ತಾರೆ. ಎಲ್ಲಾರು ಕೂಡ ಹಾಳಾಗಿರ್ತಾರೆ. ಈ ಹಾಳಾಗಿದ್ಮೇಲೆ ಈ ಒಂದು ಅಲ್ಸರ್ ಆಗೋ ಚಾನ್ಸಸ್ ಹೆಚ್ಚಾಗ್ತದೆ. ಇನ್ನು ನಮ್ಮ ರಕ್ತದ ಸಿಸ್ಟಮ್ ಇದಕ್ಕೆ ಬಂದಾಗ ಹಲವಾರು ರೀತಿಯಲ್ಲೂ ಕೂಡ ಸಮಸ್ಯೆಗಳು ಬರುತ್ತೆ. ಹೀನಿಯ ಅಂತ ಹೇಳ್ತೇವೆ. ಅಂತಂದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತದೆ. ಯಾಕೆ ಕಮ್ಮಿ ಆಗ್ತದೆ ಅಂತಂದ್ರೆ, ಒಂದು ಪೌಷ್ಟಿಕಾಂಶದ ಕೊರತೆಯಿಂದ ಆಗ್ತದೆ. ಎರಡನೇದು ಈ ಆಲ್ಕೋಹಾಲ್ ಸಿರೋಸಿಸ್ ಆಫ್ ಲಿವರ್ ಹೇಳೋದಲ್ಲ, ಅದರಲ್ಲಿ ಕೂಡ ಹೇಗೆ ಅಂತಂದ್ರೆ ಅದರಲ್ಲಿ ಒಂದು ಟೋಟಲ್ ಏನಂತಿದೆ, ರಕ್ತನಾಳ ಇರ್ತದೆ. ಆ ರಕ್ತನಾಳ ದಪ್ಪ ಆಗ್ತದೆ. ದಪ್ಪ ಆದಾಗ ಒಡೆಯೋ ಚಾನ್ಸಸ್ ಇರ್ತದೆ. ಕೆಲವೊಂದ್ಸರಿ ಹೊಡೆದಾಗ ಏನಾಗ್ತದೆ, ಅದು ರಕ್ತವಾಂತಿ ಸ್ವರೂಪದಲ್ಲಿ ಬರ್ಬೋದು. ಇಲ್ಲ ಅವರು ಬೇಬಿಗೆ ಹೋದಾಗ ಮೋಷನ್ ಅಲ್ಲಿ ಕೂಡ ರಕ್ತ ಪಾಸ್ ಆಗ್ತದೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ. ಕೆಲವು ಸಲ ತೀವ್ರತೆ ಜಾಸ್ತಿ ರಕ್ತ ಜಾಸ್ತಿ ಹೊಡೆದಾಗ
ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇಂಟರ್ನಲ್ ಬ್ಲೀಡಿಂಗ್ ಆಗಿ ಅವು ಕೂಡ ಚಾನ್ಸಸ್ ಇರ್ತದೆ. ಅದೇ ರೀತಿಯಲ್ಲಿ ಈ ಒಂದು ಪ್ಲೇಟ್ಲೆಟ್ ಕೌಂಟ್, ಬಿಳಿ ಕಣ, ಇದು ಕೂಡ ಇದರಲ್ಲಿ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ. ಓಕೆ, ಕಮ್ಮಿ ಆದರೆ ಅಗೇನ್ ಬ್ಲೀಡಿಂಗ್ ಆಗೋ ರಕ್ತ ಚಾನ್ಸಸ್ ಹೆಚ್ಚಾಗ್ತದೆ. ಇನ್ನು ಉಳಿದದ್ದು ಆಲ್ಕೋಹಾಲ್ ಸೇವನೆಯಿಂದ ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಕಮ್ಮಿ ಆಗ್ತದೆ. ಅದು ಕಮ್ಮಿ ಆದರೆ ಬೇರೆ ರೀತಿಯ ಹಲವಾರು ಕಾಯಿಲೆಗಳು ಬರ್ತದೆ. ಶುಗರ್, ಬಿ ಬರೋ ಚಾನ್ಸಸ್. ಇನ್ನು ಕೆಲವು ಸಲ ಏನಾಗ್ತದೆ ಅಂತಂದ್ರೆ ನಿಮೋನಿಯಾ ಬರೋ ಚಾನ್ಸಸ್ ಕೂಡ ಹೆಚ್ಚಾಗ್ತದೆ. ಇಲ್ಲಿ ತುಂಬಾ ಆಲ್ಕೋಹಾಲ್ ಸೇವನೆ ಇದ್ದಾಗ, ಪ್ರಜ್ಞೆ ತಪ್ಪಿ ಅಥವಾ ಅರೆ ಪ್ರಜ್ಞೆ ಇದ್ದಾಗ, ನೀರು ಕುಡಿಯೋಕೆ ಆಹಾರ ತಗೊಳ್ತಿದ್ದಾಗ ಕೆಲವೊಮ್ಮೆ ಅದು ಆಹಾರ ಸೇವನೆ ತಪ್ಪು ಹೊಟ್ಟೆಗೆ ಸೇರಿದಲ್ಲಿ ಶ್ವಾಸಕೋಶಕ್ಕೆ ಎಂಟರ್ ಆಗ್ಬೋದು. ಅದಕ್ಕೆ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಸಮಸ್ಯೆಗಳು ಕೂಡ ಆಗೋ ಚಾನ್ಸಸ್ ಇರ್ತದೆ. ಇನ್ನು ಉಳಿದು ಬಂದಾಗ ನಮ್ಮ ರಕ್ತನಾಳದಲ್ಲಿ ಬರುವಂತಹ ಮಾಂಸಖಂಡಗಳು. ಓಕೆ, ಮಾಂಸಖಂಡಗಳು ಏನಾಗ್ತದೆ ಅಂತಂದ್ರೆ ಮಾಂಸಖಂಡಗಳು ವೀಕ್ ಆಗ್ತದೆ. ಓಕೆ, ಎಸ್ಪೆಷಲಿ ಸೊಂಟ ಭಾಗದಲ್ಲಿ ಕೂತಲ್ಲಿ ನಿಂತಲ್ಲಿ ಎದಳಕ್ಕಾಗೋದಿಲ್ಲ. ಕೆಳಗೆ ಕೂತು ಎದಳಕ್ಕಾಗಲಿ, ವೀಕ್ನೆಸ್ ಬರ್ತದೆ. ವೀಕ್. ನೆಕ್ಸ್ಟ್ ಬರುವಂಥದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಸಕ್ಕರೆ ಕಾಲ ಜಾಸ್ತಿ ಆಗ್ತದೆ. ಸಕ್ಕರೆ ಕಾಲ ಜಾಸ್ತಿ ಆಗ್ತದೆ. ಅದಕ್ಕೆ ಬೇರೆ ಒಂದು ಬರುವ ಸಮಸ್ಯೆಗಳು ಬೇರೆ ಡೈರೆಕ್ಟ್ ಆಗಿ ಕಣ್ಣಿಗೆ ಎಫೆಕ್ಟ್ ಆಗ್ತದೆ. ಅದ್ರ ಮೇಲೆ ಸಮಸ್ಯೆ ಬರ್ತದೆ. ನೆಫ್ರೋಪತಿ, ಕಿಡ್ನಿ ಮೇಲೆ ಸಮಸ್ಯೆ. ಏನ್ ಗ್ಯಾಸ್ಟ್ರೋಪತಿ ಅಂತ ಹೇಳ್ತೀವಿ, ಹೊಟ್ಟೆ ಆನಂತರ ಬರುವಂಥದ್ದು ಏನಾಗ್ತದೆ ನ್ಯೂರೋಪತಿ ಅಂತ ಹೇಳಿದೆ. ಬರ್ತದೆ. ಈಗ ನಾನಾ ರೀತಿಯಲ್ಲಿ ಒಂದಕ್ಕೊಂದು ರಿಲೇಷನ್ ಬರ್ತಾ ಹೋಗ್ತದೆ. ಎಷ್ಟೊತ್ತಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ 20-25 ವರ್ಷದವರು ಕೂಡ ಈ ಒಂದು ತಲೆಗೆ ಇದಕ್ಕೆ ಕಾರಣ ತೀವ್ರತೆ ಆದ. ಇನ್ನ ಒಂದು ಬರುವಂತ ಗೌಟ್ ಅಂತ ಬರ್ತದೆ. ಒಂದು ಇದು ಕೂಡ ಯೂರಿಕ್ ಆಸಿಡ್ ಲೆವೆಲ್, ದೇಹದಲ್ಲಿ ಯೂರಿಕ್ ಆಸಿಡ್ ಗೌಟ್ ಅಂತ. ಹಾಲಿನ ಸ್ಪರ್ಶೆ, ಹೆಬ್ಬೆಟ್ಟು ಇರ್ತದೆ, ಅದರಲ್ಲಿ ತುಂಬ ಬರುವಂಥದ್ದು ಈ ಥರ ಸಮಸ್ಯೆ ಬರುವಂಥದ್ದು. ಈ ಕಿಡ್ನಿ ಮೇಲೆ ಕೂಡ ಪರಿಣಾಮ ಬೀಳ್ತದೆ. ಇನ್ನು ಈ ಲೈಂಗಿಕತೆ ಎಷ್ಟೋ ಜನಕ್ಕೆ ಇದೊಂದು ತಿಳುವಳಿಕೆ ಇದೆ. ಜಾಸ್ತಿ ಆಗ್ತದೆ, ಜಾಸ್ತಿ ಆಗ್ತದೆ, ಶಕ್ತಿ ಬರುತ್ತೆ, ಸುಳ್ಳು. ಅದೇ ರೀತಿ ಬರೋದೆಲ್ಲ ಹೋಗ್ತದೆ, ಕಮ್ಮಿ. ಓಕೆ, ಇದು ಗಂಡಸಲ್ಲೂ ನಿಜ, ಹೆಂಗಸಲ್ಲೂ ಕೂಡ ಸಮಸ್ಯೆ ಉಂಟು ಮಾಡುವಂಥದ್ದು. ಓಕೆ, ಸೊ ಅದರಲ್ಲಿ ಇದ್ರಲ್ಲೂ ಕೂಡ ಅಂಡಾಣು ಮತ್ತೆ ಎರಡು ಕಮ್ಮಿ ಆಗ್ತದೆ. ಇದ್ರಲ್ಲೂ ಕೂಡ ಬಂಡೆತನ ಬರೋ ಚಾನ್ಸಸ್ ಕಮ್ಮಿ. ಓಕೆ, ಗಟ್ಟಿ ಆಗೋದಿಲ್ಲ. ಇದ್ರ ಜೊತೆಗೆ ಹೆಣ್ಮಕ್ಳಲ್ಲಿ ಅಥವಾ ಇನ್ ಕೇಸ್ ಪ್ರೆಗ್ನೆನ್ಸಿಲಿ ಕೂಡ ಚಿಕ್ಕ ಮಗು ಕೂಡ ಬರ್ತದೆ. ಅದಕ್ಕೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್. ಪ್ರೆಗ್ನೆಂಟ್ ಲೇಡೀಸ್ ಓಕೆ, ಅದೇನಾಗ್ತದೆ ಏನಾಗುತ್ತೆ, ಮುಖದ ಸಮಸ್ಯೆಗಳು ಉತ್ತಮವಾಗ್ತದೆ. ಮುಖದ ಸಮಸ್ಯೆಗಳು ಬರ್ಬೋದು, ಬುದ್ಧಿಮಾಂದ್ಯತೆ ಬರ್ಬೋದು, ಮತ್ತು ಈ ಥರ ಸಮಸ್ಯೆ ಬರ್ತದೆ. ಅವ್ರ ಬೆಳವಣಿಗೆಯಲ್ಲಿ ತುಂಬ ಸಮಸ್ಯೆ ಬರುವಂಥದ್ದು ಆ ಥರ ಆಗೋ ಚಾನ್ಸಸ್ ಹೆಚ್ಚು. ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಪೌಷ್ಟಿಕಾಂಶತೆ ಕೊರತೆಗಳು. ಅಲ್ಕೋಹಾಲಿಂದ ಹಲವಾರು ರೀತಿಯ ಪೌಷ್ಟಿಕಾಂಶತೆ ಕೊರತೆಗಳು ಬರ್ತದೆ. ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ಕಂಡುಬರೋದು ಬರ್ತಂದ್ರೆ ವಿಟಮಿನ್ ಬಿ ಡಿಫಿಷಿಯನ್ಸಿ, ಥೈಮಿನ್ ಡಿಫಿಷಿಯನ್ಸಿ. ಇದನ್ನು ದಯವಿಟ್ಟು ಕೇಳಿಸ್ಕೊಳ್ಬೇಕು. ತೀವ್ರತೆ ಜಾಸ್ತಿ ಇರ್ತದೆ. ಇದು ಮತ್ತೆ ಒಟ್ಟಿಗೆ ತುಂಬ ತೀವ್ರತೆ ಜಾಸ್ತಿ, ಕಾಯಿಲೆಯ ತೀವ್ರತೆ ಜಾಸ್ತಿ ಇರ್ತದೆ. ಓಕೆ, ಸೊ ವಿಟಮಿನ್ B1 ಡೆಫಿಷಿಯನ್ಸಿಸ್ ಏನಾಗ್ತದೆ ಅಂತಂದ್ರೆ ವರ್ನಿಕೇಸ್ ಎನ್ಸೆಫಾಲೋಪತಿ ಅಂತ ಹೇಳ್ತಾರೆ. ವರ್ನಿಕೇಸಲ್ಲಿ ಏನಾಗ್ತದೆ ಅವರಿಗೆ ಎಲ್ಲಿದ್ದೀನಿ ಏನು ಕನ್ಫ್ಯೂಷನ್ ಇರ್ತದೆ. ಓಕೆ, ಎಲ್ಲಿದ್ದೀನಿ ಏನು ಗೊತ್ತಾಗೋದಿಲ್ಲ, ನಡಿಲಿಕ್ಕೆ ಸರಿಗೆ ಆಗೋದಿಲ್ಲ, ಹೇಗೆ ನಡೀತೀವಿ ಕೂತಲ್ಲಿ
ಕೂತ್ರೆ ವಾಲುವಂಥದ್ದು, ಸಪೋರ್ಟ್ ಸಿಗೋದಿಲ್ಲ, ಕಣ್ಣಿಗುಡ್ಡೆ ಏರುಪೇರಾಗುವಂಥದ್ದು, ದೃಷ್ಟಿ ಸರಿ ತೋರ್ತಾರೆ, ಈ ಸಮಸ್ಯೆಗಳು ಬರುವಂಥದ್ದು. ಸೊ ಈ ವರ್ಣಿಕೆಯ ಸಂಕಷ್ಟದ ಬಗ್ಗೆ ಅಥವಾ ಫಸ್ಟ್ ಎಲಿಗೆ ಬಂದದ್ದು ಇವೆರಡು ರಿವರ್ಸಿಬಲ್. ಸಪ್ಲಿಮೆಂಟ್ಸ್ ಕೊಟ್ಟರೆ ಸರಿ ಆಗ್ತದೆ. ಹೇಗೆ ಕೊಡ್ತೀವಿ? ಇಂಜೆಕ್ಷನ್ ಸ್ವರೂಪದಲ್ಲಿ ಕೊಡ್ತೀವಿ. ಇಂಜೆಕ್ಷನ್ ಸ್ವರೂಪದಲ್ಲಿ ಕೊಟ್ಟಾಗ ಬೇಗ ಗುಣಮುಖ ಆಗ್ತದೆ, ಈ ಸಮಸ್ಯೆಯಿಂದ ಹೊರಬರೋದು ಈಸಿ ಆಗ್ತದೆ. ಬಟ್ ಇದನ್ನ ನಾವು ಕೊಡ್ತಲೇ ಇದ್ದಾಗ ಏನಾಗ್ತದೆ, ಕೋರ್ಸಸ್ ಆಫ್ ಸೈಕೋಸಿಸ್ ಅಂತ ಹೇಳ್ತಾರೆ. ಅದು ಪರ್ಮನೆಂಟ್ ಸ್ಥಿತಿ. ಅದು ಇನ್ನೊಂದು ರೀತಿಯಲ್ಲ, ಶಕ್ತಿ ಕಮ್ಮಿ ಆಗ್ತದೆ, ಅದ್ರ ಜೊತೆಗೆ ನೆನಪಿನ ಶಕ್ತಿ ಕಮ್ಮಿ ಆಗೋದಕ್ಕೆ ಹೊಸ ಕಥೆಗಳು ಅಂತ ಹೇಳ್ತೀವಿ. ಹೊಸ ಆದಂಥ ಒಂದು ಇದನ್ನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವ್ಯಕ್ತಿ ತುತ್ತಾಗಿ ಮಾರ್ಕೆಟ್ಗೆ ಹೋಗಿ ಒಂದು ಸಾಮಾನು ತರಬೇಕು, ನಾವು ಹೋಗಿ ಅದನ್ನ 10 ಐಟಮಲ್ಲಿ ಬರೀ 5 ಐಟಮ್ ತಂದಿರ್ತೇವೆ. 5 ಐಟಮ್ ಯಾಕೆ ತಂದಿಲ್ಲ, ನನ್ನದೇ ಆದಂಥ ವಿಚಿತ್ರ ಕಥೆಗಳು ಹೇಳುವಂಥದ್ದು, ಈ ಥರ ಸಮಸ್ಯೆಗಳು ಬರ್ತವೆ. ಸೊ ಈ ರೀತಿ ಮತ್ತೆ ಹೇಳಿದ್ದು ಕಾಂಪ್ಲಿಕೇಶನ್ ಡಿಸೀಸ್, ನಮ್ಮ ನಿರ್ಧಾರಗಳು ಕಮ್ಮಿ ಆಗ್ತದೆ, ನಾವು ಬುದ್ಧಿವಂತಿಕೆ ಯೂಸ್ ಮಾಡೋದು ಕಮ್ಮಿ ಆಗ್ತದೆ, ಏರುಪೇರಾಗ್ತದೆ, ಅಥವಾ ಯಾವುದೇ ರೀತಿಯ ಒಂದು ಪ್ಲಾನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ದಿನನಿತ್ಯ ಕೆಲಸಗಳಲ್ಲಿ ನಾವು ಸರಿ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಸಮಸ್ಯೆಗಳು ಬರ್ತವೆ. ಮತ್ತೆ ಮೊನ್ನೆ ಒಂದು ಪೇಷಂಟ್ ಬಂದಿದ್ರು, ಇದೇ ರೀತಿ ಸ್ವರೂಪದಲ್ಲಿ ಇನ್ನೊಂದು ಮಾರ್ಚಾ ಬಿಲ್ನಲ್ಲಿ ಬರ್ತದೆ. ಇದೇ ರೀತಿ ಅವ್ರು ಪರ್ಮನೆಂಟ್ ಅದು ಮೆದುಳಿನಲ್ಲಿಗೆ ಪೆಟ್ಟು ಬರ್ತದೆ, ಮೆದುಳು ಸ್ಟ್ರಿಂಕ್ ಆಗ್ತದೆ, ಆ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವ್ರಿಗೆ ಏನು ಅಂತಂದ್ರೆ, ಅವರು ಫಾರ್ಮರು, ಮನೆ ತೋಟ ನೋಡ್ಕೊಳ್ಳೋದು ಆ ಥರ ಇರೋರವರು. ಸೊ ಅವ್ರಿಗೆ ಈಗ ಈ ತುಂಬ ಆಲ್ಕೋಹಾಲ್ ಸೇವನೆ ದಿನನಿತ್ಯ ಹೇಳಿದ್ ಕೇಳೋದಿಲ್ಲ, ಹೊರಗಡೆ ಓಡೋಗೋದು, ತೋಟದಲ್ಲಿ ಕೆಲಸ ಮಾಡಕ್ಕೆ ಹೋದ್ರೆ ಅದು ಮಾಡಿ ಕೊಡೋದು, ಸಾಯಿಲ್ ಮಾಡಬೇಕು, ಬಟ್ ಅವ್ರನ್ನ ಹೀಗೆ ಕಟ್ ಮಾಡಬೇಕು, ಕುತ್ಕೊಂಡು ನಿಂತ್ಕೊಂಡು ಪ್ರತಿಯೊಂದು ಕೆಲಸಗಳಿಗೆ ಹೇಳ್ತಾ ಹೋಗ್ಬೇಕು. ಚಿಕ್ಕ ಮಕ್ಕಳು ಕೆಲಸ ಈಗ ಮಾಡಿ ಕೆಲಸ ಹೇಳ್ತಾ ಹೋಗ್ಬೇಕು, ಆ ಒಂದು ಪರಿಸ್ಥಿತಿಗೆ ಬಂದು ನಿಲ್ತದೆ ಈ ಒಂದು ಆಲ್ಕೋಹಾಲ್ ಸೇವನೆಯಿಂದ ಮಾಡಿದ್ರೆ. ಓಕೆ, ಅದೇ ರೀತಿಯಾಗಿ ಆಲ್ಕೋಹಾಲ್ ಇನ್ನೊಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂದರೆ ವಿಟಮಿನ್ B6 ಅಂತ ಹೇಳ್ತೀವಿ, ಥೈರಾಯ್ಡಾಕ್ಸಿನ್ ಅಂತ ಹೇಳ್ತೀವಿ, ಇನ್ನೊಂದು ಪೆಲಾಗ್ರಾ ಅಂತ ಹೇಳ್ತೀವಿ, ವಿಟಮಿನ್ B. ಇವೆರಡರಲ್ಲೂ ಏನಾಗ್ತದೆ, ನೆನಪಿನ ಶಕ್ತಿ, ಚರ್ಮದ ಮೇಲೆ ಮೇಲೆ ಚರ್ಮ ವಿಚಿತ್ರ ಆಗುತ್ತೆ. ಕೆಲವೊಂದು ತುಂಬಾ ಅತಿಯಾದ ಸಮಸ್ಯೆಗಳನ್ನು ಬರ್ತದೆ ಡೆಫಿಷಿಯನ್ಸಿ. ಇನ್ನೊಂದು ವಿಟಮಿನ್ B12 ಡೆಫಿಷಿಯನ್ಸಿ. ವಿಟಮಿನ್ B12 ಮತ್ತೆ ಹಿಮೋಗ್ಲೋಬಿನ್ ಕೂಡ ಈ ರೀತಿ ಆಗುತ್ತೆ. ಈ ರೀತಿಯಾಗಿ ನಾನಾ ರೀತಿಯ ಪೌಷ್ಟಿಕಾಂಶದ ಕೊರತೆಗಳು ಬರ್ತವೆ. ಪೌಷ್ಟಿಕಾಂಶದ ಕೊರತೆ ಬರಲಿಕ್ಕೆ ಕಾರಣಗಳು ಏನು ಅಂತಂದ್ರೆ, ತುಂಬಾ ಆಲ್ಕೋಹಾಲ್ ಜೊತೆಗೆ ಒಳಗೆ ಅಬ್ಸಾರ್ಪ್ಷನ್, ನಮ್ಮ ಹೊಟ್ಟೆಯಲ್ಲಿ ಮತ್ತೆ ಜೀರ್ಣ ಆಗಲಿಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಕೂಡ ಸಮಸ್ಯೆ ಹೋಗುತ್ತೆ. ಇನ್ನು ಮುಖ್ಯವಾಗಿ ಬರಬೇಕು ಅಂತಂದ್ರೆ, ನಾವು ಆಲ್ಕೋಹಾಲಿಂದ ಹಲವಾರು ರೀತಿಯ ಕ್ಯಾನ್ಸರ್ ಬರೋ ಚಾನ್ಸಸ್, ಬರ್ಬೋದು ಅಥವಾ ಮೂತ್ರಪಿಂಡದ ಬರ್ಬೋದು, ಈ ರೀತಿಯ ಶ್ವಾಸಕೋಶ ಬರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು, ಓವರಿ ಕ್ಯಾನ್ಸರ್ ಬರ್ಬೋದು. ಹಲೋ ಸರ್. ಹಲೋ ಮಾನಸ್ ಸರ್, ತುಂಬಾ ಅನ್ಕ್ಲಿಯರ್ ಇದೆ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಸರ್? ತುಂಬಾ ಡಿಸ್ಟರ್ಬಿಂಗ್ ಉಂಟು, ವಾಯ್ಸ್ ಬ್ರೇಕ್ ಆಗ್ತಾ ಉಂಟು. ಓಕೆ, ಒಂದು ಸೆಕೆಂಡ್. ಈಗ ಈಗ ಬೆಟರ್ ಇದೆ ಸರ್. ಹಾ, ಓಕೆ. ಎಲ್ಲಿಗೆ ಡಿಸ್ಟರ್ಬೆನ್ಸ್ ಆಯ್ತು? ಈಗ 2 ನಿಮಿಷ ಆಯ್ತಾ, ತುಂಬಾ ಆಯ್ತಾ? ಇಲ್ಲ, ಮಧ್ಯೆ ಮಧ್ಯೆ ಆಗ್ತಿತ್ತು ಸರ್, ಕಂಟಿನ್ಯೂ ಮಾಡಿ. ಚೂರು ಆಗ್ತಿತ್ತು, ಅಡ್ಡಿಲ್ಲ, ಈಗ ಕಂಟಿನ್ಯೂ ಮಾಡಿ. ಹಾಂ, ಓಕೆ. ಅಲ್ಲ, ನಾನು ಹತ್ತಿರದಲ್ಲೇ ಕೂತು ಮಾತಾಡೋದು. ಓಕೆ, ಫೈನ್. ಸೊ ಬೇಸಿಕಲಿ ಕ್ಯಾನ್ಸರ್, ಎಲ್ಲ ಥರದ್ದು ಕ್ಯಾನ್ಸರ್ ಬರೋ ಚಾನ್ಸಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ದೇಹದಾಗಲಿ ಅಥವಾ ಇದ್ರದ್ದಾಗಲಿ. ಇನ್ನೊಂದು ಬರೋದು ಸ್ಕಿನ್ ಸಮಸ್ಯೆಗಳು. ಈ ಆಲ್ಕೋಹಾಲಿಂದ ಎಷ್ಟೋ ಜನ ನಮ್ಮ ಸ್ಕಿನ್ಗೆ ಒಳ್ಳೇದಾಗುತ್ತೆ ಅಂತ ವೈನ್ ಕುಡಿತಾರೆ, ಅದಕ್ಕೆ ಆಕ್ನೆ ಬರೋದಿಲ್ಲ, ಪಿಂಪಲ್ಸ್ ಬರೋದಿಲ್ಲ, ಚೆನ್ನಾಗುತ್ತೆ ಅಂತ. ಬಟ್ ಆ ರೀತಿ ಆಗೋದಿಲ್ಲ.
ಆಕ್ನೆ ಬರೋ ಚಾನ್ಸಸ್ ಜಾಸ್ತಿ, ಸೋರಿಯಾಸಿಸ್ ಬರೋ ಚಾನ್ಸಸ್ ಜಾಸ್ತಿ. ಸೋರಿಯಾಸಿಸ್ ಅಂದರೆ ಮೈ ಮೇಲೆಲ್ಲ ತುಂಬ ಕಪ್ಪು ಕಪ್ಪು ಚುಕ್ಕೆ ಆಗ್ತದೆ, ಅದು ದೊಡ್ಡದಾಗ್ತದೆ, ಅದು ಬೇರೆ ರೀತಿಯಾಗಿ ನಮ್ಮ ಇಮ್ಯುನಿಟಿ ಮೇಲೂ ಅದು ಹೊರತ ಬೀಳ್ತದೆ. ಆ ರೀತಿ ಬರುವಂಥ ಕಾಯಿಲೆಗಳಿದೆಲ್ಲ. ಓಕೆ, ಸೊ ಇನ್ನು ಸಮರಿಲ್ ನಾನು ಹೇಳ್ತಾ ಹೋಗಬೇಕು ಅಂತಂದರೆ ಎಲ್ಲ ರೀತಿಯ ಸಮಸ್ಯೆಗಳು ನಮ್ಮ ಆಲ್ಕೋಹಾಲಿಂದ ಬರ್ತದೆ. ತಲೆಯಿಂದ ಬುಡದವರೆಗೂ ಎಲ್ಲ ಸಮಸ್ಯೆ ಬರ್ತದೆ. ಮೆದುಳಿಗೆ ಬಂದ ಸಮಸ್ಯೆಗಳಾಗಿರ್ಬಹುದು, ಸ್ಟ್ರೋಕ್ ಆಗ್ಬೋದು, ಡೆಲಿರಿಯಂ ಅಂತ ಆಗ್ಬೋದು. ಓಕೆ, ಎಲ್ಲಿದ್ದು ನಿಮ್ಗೆ ಗೊತ್ತಾಗೋದಿಲ್ಲ. ಡೆಮೆನ್ಷಿಯಾ ಕಾಯಿಲೆಗಳು ಬರುವಂಥದ್ದು, ನೆನಪಿನ ಶಕ್ತಿ ಕಮ್ಮಿ ಆಗುವಂಥದ್ದು, ಮೆದುಳು ಶ್ರಿಂಕ್ ಆಗುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಿದ್ದಾದರೆ ಕೊಲೆಸ್ಟ್ರಾಲು ಜಾಸ್ತಿಯಾಗಿ ಅಥೆರೋಸ್ಕ್ಲೆರೋಸಿಸ್ ಆಗುವಂಥದ್ದು, ರಕ್ತ ಸಂಚಾರ ಏರುಪೇರಾಗಿ ಸ್ಟ್ರೋಕು ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಓಕೆ, ಆಮೇಲೆ ಲಿವರ್ ಸಮಸ್ಯೆ, ಕಾಮಾಲೆ ಬರುವಂಥದ್ದು, ಜಾಂಡಿಸ್ ಬರುವಂಥದ್ದು, ಫ್ಯಾಟಿ ಲಿವರ್ ಆಗ್ಬೋದು, ಸಿರೋಸಿಸ್ ಆಗಿರ್ಬೋದು. ಸಿರೋಸಿಸ್ ಅಲ್ಲಿ ಲಿವರ್ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ತುಂಬಿಕೊಳ್ಳುವಂಥದ್ದು. ಓಕೆ, ಅದು ಕಾಲಲ್ಲಿ ತುಂಬಿಕೊಳ್ಳುವಂಥದ್ದು. ಇದು ಪರ್ಮನೆಂಟ್ ಸ್ಟೇಟಾಗಿ ಉಳಿತದೆ. ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ ಎಕ್ಸೆಪ್ಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು. ಇನ್ನು ನ್ಯೂರೋಪತಿ ಆಗುವಂಥದ್ದು, ಹೊಟ್ಟೆಯಲ್ಲಿ ಹುಣ್ಣಾಗ್ಬೋದು, ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಪ್ಯಾಂಕ್ರಾಟೈಟಿಸ್ ಅಂದರೆ ಮೇದೋಜೀರಕ ಗ್ರಂಥ ಆ ಥರದ್ದು. ಅದರಲ್ಲಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆಗಳು ಜಾಸ್ತಿ ಬರೋ ಚಾನ್ಸಸ್ ಹೆಚ್ಚು. ಅದು ಪದೇ ಪದೇ ಆಗ್ಬೋದು. ಮಾಂಸಖಂಡಗಳು ವೀಕ್ ಆಗುವಂಥದ್ದು, ಕೂತ್ರೆ ಎದಳಕ್ಕೆ ಬರೋದಿಲ್ಲ, ಆ ರೀತಿ ಬರುವಂಥದ್ದು. ಸೊ ಇದೇ ರೀತಿಯಲ್ಲಿ ಕ್ಯಾನ್ಸರ್ ಆಗುವ ಚಾನ್ಸಸ್ ಹೆಚ್ಚು. ನ್ಯೂಟ್ರಿಷನಲ್, ಎಸ್ಪೆಷಲ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಪೌಷ್ಟಿಕಾಂಶದ ಕೊರತೆ ಬರುವಂಥದ್ದು. ಓಕೆ, ಮತ್ತು ಲಾಸ್ಟಿಗೆ ಲೈಂಗಿಕತೆ ಸಮಸ್ಯೆಗಳು ಬರುವಂಥದ್ದು. ಸೊ ಇಷ್ಟು ಒಟ್ಟು ಆಲ್ಕೋಹಾಲಿಂದ ಬರುವಂತಹ ದೈಹಿಕ ಸಮಸ್ಯೆಗಳು. ಓಕೆ, ಸೊ ಇದಕ್ಕೆ ಬೇಕಾದಂತಹ ಚಿಕಿತ್ಸೆಗಳಿದಾವೆ. ಇದನ್ನು ತಡೆಗಟ್ಟೋದು ಇಂಪಾರ್ಟೆಂಟ್. ನೀವು ಆಲ್ಕೋಹಾಲ್ ಸೇವನೆ ಮಾಡ್ತಾ ಮಾಡ್ತಾ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಪ್ರತಿಯೊಂದು ಅಂಶನೂ ಕೂಡ ನಿಧಾನವಾಗಿ ಸರಿಯಾಗ್ತಾ ಹೋಗ್ತದೆ. ಅದರಿಂದ ಹೊರಗೆ ಬರ್ಬೋದು, ಅದರಿಂದ ಜಯಗಳಿಸ್ಬೋದು. ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂತ ನೀವು ಮತ್ತೆ ಹೋಗಿ ಅದನ್ನ ಕುಡಿತಾ ಹೋದಾಗ ಏನಾಗ್ತದೆ, ಅದು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಅದರಿಂದ ದೂರ ಉಳ್ಕೊಂಡು ನಮಗೆ ಆಗಿರುವಂಥ ಸಮಸ್ಯೆನ ತಲೆಯಲ್ಲಿ ಇಟ್ಕೊಂಡು ಆಲ್ಕೋಹಾಲ್ ಆಸೆ ಬಂದಾಗ ಅದರಿಂದ ನಿಭಾಯಿಸೋದನ್ನ ಕಲಿತಾ ಹೋದಾಗ ಆಲ್ಕೋಹಾಲಿಂದ ದೂರ ಉಳಿದು ನಾವು ಅದರಿಂದ ನಾರ್ಮಲ್ ಆಗಿರುವಂತಹ ಒಂದು ಬದುಕನ್ನ ಕಂಡುಕೋಬಹುದು ಅನ್ನೋದನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ತಾ ಹೋಗಿ, ಒಂದೊಂದೇ ಪ್ರಶ್ನೆಗಳು ಕೇಳಿದಷ್ಟು ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇಷ್ಟೊತ್ತರೆಗೆ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಾನಸಿ ಅವರು ನಮಗೆ ಇವತ್ತಿನ ಮದ್ಯಪಾನದಿಂದ ಆಗ್ತಕ್ಕಂಥ ಮುಖ್ಯವಾಗಿ ದೈಹಿಕ ಕಾಯಿಲೆಗಳು ಏನೇನಾಗ್ತವೆ ಅನ್ನೋ ವಿಚಾರದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಈ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ವಾರ ಒಂದೊಂದು ವಿಚಾರಗಳನ್ನ ಎತ್ಕೋತೀವಿ. ಒಂದು ವಾರದಲ್ಲಿ ನಾವು ದೈಹಿಕ ಕಾಯಿಲೆಗಳ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ವಾರದಲ್ಲಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾತಾಡ್ಬೋದು, ಅಥವಾ ಮದ್ಯ ಮತ್ತೆ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ. ಇವತ್ತು ಮುಖ್ಯವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮದ್ಯಪಾನ ಮತ್ತು ದೈಹಿಕ ಕಾಯಿಲೆಗಳು ಎಂಬ ವಿಚಾರವನ್ನು ತಗೊಂಡು ಮಾತಾಡಿದ್ದಾರೆ. ನಮಗೆ ಮದ್ಯಪಾನದಿಂದಾಗಿ ಆಗ್ತಕ್ಕಂತಹ ಸಮಸ್ಯೆಗಳಲ್ಲಿ ತುಂಬಾ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ತಲೆಯಿಂದ ಕಾಲುವರೆಗೆ ಎಷ್ಟು ಸಮಸ್ಯೆಗಳಾಗ್ತವೆ ಅನ್ನೋದನ್ನ, ಅದರ ಒಂದು ಕಾರಣಗಳು ಹೇಗಾಗ್ತವೆ, ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸ್ಕೊಟ್ಟು ನಮಗೆ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ವಿಚಾರ ಇದು. ನಾವೆಲ್ಲ ತಿಳ್ಕೊಂಡಿದ್ದೀವಿ ಅನ್ಕೋತೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ದರೆ ಅಥವಾ ನಿಮ್ಗೆ ಇದು ಯಾವ್ದಾದ್ರು ರೀತಿಯ ಸಮಸ್ಯೆಗಳನ್ನ ನಾನು ಅನುಭವಿಸ್ತಾ ಇದ್ದೀನಿ, ಇದ್ರ ಬಗ್ಗೆ ಹೆಚ್ಚಿನ ಮಾರ್ಗದರ್ಶನಗಳು ಬೇಕು ಅಥವಾ ನನಗೆ ಸಲಹೆ ಬೇಕು ಅಥವಾ ಮುಂದೆ ಏನ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗಳಿದ್ರೆ ಅದನ್ನ ನೀವು ಕೇಳಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಧ್ಯವಾದಷ್ಟು ಪ್ರಶಾಂತವಾದ ಪರಿಸರದಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಕೇಳಿ ಅಂತ ವಿನಂತಿ ಮಾಡಿಕೊಂಡಿದ್ದೇನೆ ಮೊದಲೇ. ಕಾರಣ, ನಿಮ್ಮ ಹಿಂದಿನ ಸದ್ದುಗದ್ದಲಗಳು ಈ ಕಾರ್ಯಕ್ರಮದ ಮಧ್ಯದಲ್ಲಿ ತೊಂದರೆ ಮಾಡಬಹುದು ಅಂತ. ಆದ್ರಿಂದ ಎಲ್ಲರನ್ನೂ ನಾವು ಮ್ಯೂಟ್ ಮಾಡಿರ್ತೇವೆ. ಮೊದಲಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಮಾತ್ರ ಕೇಳೋ ತರ ಮಾಡಿಟ್ಟಿರ್ತೇವೆ. ಈಗ ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ *6 ಅನ್ನು ಒತ್ತೋದ್ರ ಮೂಲಕ ನೀವು ಪ್ರಶ್ನೆಯನ್ನ ಕೇಳಬಹುದು. ಸ್ಟಾರ್ ಮತ್ತೆ 6 ಇದನ್ನು ಒತ್ತೋದ್ರ ಮೂಲಕ ನೀವು ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕೆ ನಮ್ಮ ಇಂದಿನ ಸಂಪನ್ಮೂಲಗಳಿಗೆ ಪರಿಹಾರ ಸೂಚಿಸೋಕೆ ಪ್ರಯತ್ನ ಪಡ್ತಾರೆ ಅಥವಾ ನಿಮಗೆ ಹೆಚ್ಚಿನ ಮಾರ್ಗದರ್ಶನ ಬೇಕಾದಲ್ಲಿ ನೀಡುವ ಪ್ರಯತ್ನವನ್ನು ಮಾಡ್ತಾರೆ ಅಂತ ಈ ಮೂಲಕ ಹೇಳ್ತೇನೆ. ಯಾರಿಗೆ ಪ್ರಶ್ನೆಗಳಿದ್ರು *6 ಅನ್ನು ಒತ್ತೋದ್ರ ಮೂಲಕ ತಮ್ಮನ್ನ ತಾವು ಅನ್ಮ್ಯೂಟ್ ಮಾಡ್ಕೋಬಹುದು. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಬಹುದು. ಮತ್ತೆ ನಂತರದಲ್ಲಿ *6 ಅನ್ನ ಒತ್ತಿ
ಮತ್ತೆ ನಿಮ್ಮನ್ನ ನೀವು ಮ್ಯೂಟ್ ಮಾಡ್ಕೋಬಹುದು ಸ್ನೇಹಿತರೆ. ಸಾಧ್ಯವಾದಷ್ಟು ಪ್ರಶ್ನೆ ಕೇಳುವವರು ಪ್ರಶಾಂತವಾದ ಪರಿಸರದಲ್ಲಿ ಕೂತು ಪ್ರಶ್ನೆಯನ್ನ ಕೇಳಬೇಕು. ಹಾಗೆ ಯಾರು ಬೇಕಾದ್ರೆ ಈಗ ಪ್ರಶ್ನೆ ಕೇಳ್ಬೋದು, ನನ್ನ ಮಾತಿನ ಮಧ್ಯದಲ್ಲಿ ಬೇಕಾದ್ರೆ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೆ ಮುಖ್ಯವಾಗಿ ಸ್ನೇಹಿತರೆ, ಯಾರಿಗಾದ್ರು ಪ್ರಶ್ನೆಗಳಿದ್ದಲ್ಲಿ ನನಗೆ ಪ್ರಶ್ನೆ ಇದೆ ಆದ್ರೆ ಕೇಳೋದಕ್ಕೆ ನನ್ನ ಹೆಸರು ವಿವರಗಳನ್ನ ಹೇಳಬೇಕಾಗತ್ತೆ, ಅದಕ್ಕೆ ನನಗೆ ಮುಜುಗರ ಆಗುತ್ತೆ, ನನ್ನ ಹೆಸರು ಕೇಳಿದ್ರೆ ನನ್ನ ಸಮಸ್ಯೆ ನನ್ನ ಬಗ್ಗೆ ತಿಳ್ಕೊಂಡ್ಬಿಡ್ತಾರೆ ಅಥವಾ ಇನ್ಯಾರೋ ಮಧ್ಯದಲ್ಲಿ. ಹಲೋ ಹಲೋ, ಹಾ ಕೇಳಿ ಸರ್, ಪ್ರಶ್ನೆ ಕೇಳಿ. ಹಲೋ ಕೇಳಿ ಸರ್ ಪ್ರಶ್ನೆ. ಬಹುಶಃ ಅದಕ್ಕೆ ತೊಂದರೆ ಆಗ್ತಾ ಇರ್ಬೋದು. ಯಾರಿಗೇ ಆದ್ರೂ ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಮುಜುಗರ ಆಗುತ್ತೆ, ನನ್ನ ಹೆಸರು ಅಥವಾ ನನ್ನ ಸ್ನೇಹಿತನು ಈ ಕರೆಯಲ್ಲಿದ್ದಾನೆ, ಅವನಿಗೆ ನನ್ನ ವಿವರಗಳು ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಹೆಸರನ್ನು ಹೇಳದೆಯೂ ಸಹ ಪ್ರಶ್ನೆಯನ್ನ ಕೇಳ್ಬೋದು. ನೇರವಾಗಿ ನೀವು ಪ್ರಶ್ನೆಗೆ ಬರಬಹುದು. ಯಾವುದೇ ರೀತಿಯ ಹೆಸರು, ವಿವರ, ಊರು ಇತ್ಯಾದಿ ಯಾವ ವಿವರಗಳನ್ನು ಕೊಡದೆ ಪ್ರಶ್ನೆಯನ್ನ ಕೇಳಬಹುದು. ಹಾಗೆಯೇ ನಾನು ಈ ಮೂಲಕ ಖಚಿತಪಡಿಸ್ತಾ ಇದ್ದೇನೆ, ನಿಮ್ಮ ಯಾವ ವಿವರಗಳನ್ನು ನಾವು ಹಾ ಕೇಳಿ ಸರ್. ಹಲೋ, ನಮಸ್ಕಾರ ಸರ್. ಹಾ ಹಾ ಕೇಳಿ ಹೇಳಿ ಸರ್. ಹೇಳಿ. ನಾನು ಸ್ವಲ್ಪ ತಿಂಗಳುಗಳಿಂದ ಬರ್ತಾ ಇದ್ದೀನಿ ಸರ್. ಆಲ್ಕೋಹಾಲ್ ಬಿಟ್ಟಿದ್ದೀನಿ. ಫಸ್ಟು ಸುಮಾರು ವರ್ಷಗಳ ಹಿಂದೆ ಬಂದಿದ್ದೆ, ತಿರ್ಗಾ ರಿಲ್ಯಾಪ್ಸ್ ಆಗಿ ಹೋಗಿದ್ದೆ. ನನಗೆ ಈಗ ಸ್ವಲ್ಪ ಈ ಸ್ನಾಯುಗಳು ತುಂಬಾ, ಈ ಜಾಯಿಂಟ್ ಪೈನ್ಗಳು ತುಂಬಾ ಆಗ್ತಾ ಇದೆ ಸರ್ ಇತ್ತೀಚೆಗೆ. ಅದಕ್ಕೆ ಏನಾದ್ರು ರೀಸನ್ಸು, ಏನಾರ ಅದಕ್ಕೆ ಪರಿಹಾರ? ಕಾಲು ಮತ್ತೆ ಮೊಣಕೈ ಜಾಯಿಂಟ್ಸ್ ಪೈನು ತುಂಬಾ ಆಗುತ್ತೆ. ಸಾಯಂಕಾಲ ಆಗ್ತಾ ಜಾಸ್ತಿ ಆಗುತ್ತೆ. ಅಲ್ಲ, ನೀವು ಜಾಯಿಂಟ್ ಪೇನ್ ಅಂತ ಹೇಳಿದ್ರೆ ಬೇರೆ ಏನಾದ್ರು ಸಕ್ಕರೆ ಕಾಯಿಲೆ ಜೊತೆ ಕಾಯಿಲೆ ಏನಾದ್ರು ಇದೆಯಾ? ಇಲ್ಲ ಸರ್, ಸಕ್ಕರೆ ಕಾಯಿಲೆ ಇಲ್ಲ, BP ಇಲ್ಲ. ಈ ಸ್ನಾಯುಗಳು ಅಂತಂದ್ರೆ ಎಷ್ಟು ದಿವಸದಿಂದ ನೋಡ್ತಾ ಇದೆ ಅದು? ಒಂದು 2 ತಿಂಗಳಿಂದ ಸರ್, 2 ತಿಂಗಳಿಂದ ಕಾಲು ಜಾಯಿಂಟ್. ಕೈಯಲ್ಲಿ ಜಾಸ್ತಿನಾ ಕಾಲು ಜಾಸ್ತಿನಾ? ಕಾಲಲ್ಲಿ ಜಾಸ್ತಿ ಸರ್. ಕಾಲು ಹೆಬ್ಬೆರಳು ಆ ಥರದ್ದು ಜಾಸ್ತಿ ಬರ್ತದಾ? ಹೆಬ್ಬೆರಳಲ್ಲ ಸರ್, ಇದು ಏನು ಹೇಳ್ತೀವಿ, ಇದು ಇಮ್ಡಿ ಅಂತಾರಲ್ಲ ಅದಾ? ಇಮ್ಡಿಯಿಂದ ಮುಂದೆ ಸರ್, ಇಮ್ಡಿಯಿಂದ ಮುಂದೆ ಟೋಟಲ್ ರೌಂಡ್, ಆ ಪಾದ ಮೇಲೆ ಹಿಂಗೆ ರೌಂಡ್ ಮಾಡ್ತೀವಲ್ಲ ಸರ್, ಹಿಂಗೆ ಸರ್ಕಲ್ ಥರ ಮಾಡ್ತೀವಲ್ಲ, ಆ ಥರ ಯಾವಾಗಲೂ ಮಾಡಬೇಕು ಅನಿಸುತ್ತೆ ಸರ್ಕಲ್ ಥರ. ಇಲ್ಲ ಒಂಥರ ರಿಲೀಫ್ ಆಗುತ್ತೆ ಅವಾಗ. ಇಲ್ಲ ಅಂದರೆ ಒಂಥರ ತುಂಬ ನೋವು ಇರುತ್ತೆ, ಗಾಡಿ ಓಡಿಸ್ಕೊತಾರೆ. ನೀವು ಇತ್ತೀಚೆಗೆ ಚಪ್ಪಲಿ ಚೇಂಜ್ ಮಾಡೋದು, ಶೂ ಚೇಂಜ್ ಮಾಡೋದು ಏನಾದ್ರು ಉಂಟಾ? ಶೂ ಅದೇ ಸರ್, ಒಂದು ಎರಡು ತಿಂಗಳಿಂದ ಒಂದು ಶೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆದರೆ ಈಗ ರೀಸೆಂಟಾಗಿ ಶೂ ಚೇಂಜ್ ಮಾಡಿದ್ದೀನಿ ಸರ್, ಒಂದು 2-3 ತಿಂಗಳಿಂದ. ಹಾಂ ಸರಿ. ಯಾವುದು ಸರ್ವೇ ಸಾಮಾನ್ಯವಾಗಿ ಯೂಶಲಿ ಅದಕ್ಕೆ ಟೆಂಡಾನೈಟಿಸ್ ಅಂತ ಹೇಳ್ತಾರೆ. ನೀವು ಹೇಳೋ ಜಾಗದಲ್ಲಿ ಕಾಲು ನೋವು ಬರ್ತಾ ಇದ್ರೆ, ಓಕೆ, ಅದು ಶೂ ಚೇಂಜ್ ಮಾಡೋ ಚಾನ್ಸಸ್ ಇರ್ತದೆ. ಇದು ಬಿಟ್ಟು, ಇದು ಒನ್ ಆಫ್ ದಿ ಎಕ್ಸಾಂಪಲ್, ಅದು ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ ಇದ್ರೆ ನೀವು ಡಾಕ್ಟರ್ ಹತ್ರ ಒಂದ್ಸಲ ಚೆಕ್ ಮಾಡಿಸೋದು ಒಳ್ಳೇದು, ಆಯಿತಾ? ಮತ್ತೆ ನೀವು ಶುಗರ್ ಏನು ತೊಗೊಂಡಿಲ್ಲ, ಬಟ್ ಶುಗರ್ದು ಒಂದು ಟೆಸ್ಟ್ ಮಾಡಿಸಿ, ಯೂರಿಕ್ ಆ್ಯಸಿಡ್ ಬೇಕು ಅಂದರೆ ನೋಡಿಕೊಂಡು ಹೇಳ್ತಾರೆ. ಆಮೇಲೆ ನೀವೇನು ಚಪ್ಪಲಿ ಚೇಂಜ್ ಮಾಡೋ ಚಪ್ಪಲಿ ಅದನ್ನು ಚೇಂಜ್ ಮಾಡ್ಕೊಳ್ಳಿ, ಓಕೆ? ತುಂಬ ಹಾರ್ಡ್ ಆಗಿರೋ ಚಪ್ಪಲಿ ಆಗಲಿ, ತುಂಬ ಸಾಫ್ಟ್ ಆಗಿರೋದಾಗಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೆಲವು ಸಲ ನಿಮಗೆ ಆಗ್ತಾ ಇರೋ ತೊಂದರೆಯಲ್ಲಿ ಕೆಲವು ಸಲ ಕಾಲು ತುಂಬ ಫ್ರೀ ಆಗಿಬಿಟ್ಟಾಗ, ಯೂಶಲಿ ಬೆಳಿಗ್ಗೆ ಹೊತ್ತು ಸಡನ್ನಾಗಿ ನೋವು ಬರೋ ಚಾನ್ಸಸ್ ಇರ್ತದೆ, ಓಕೆ? ಅಥವಾ ಸಂಜೆ ಹೊತ್ತು ಸುಮ್ಮನೆ ಕೂತಾಗಲೂ ಸಡನ್ ಲಾಂಗ್ ಟೈಮ್ ಸ್ವಲ್ಪ ಹೊತ್ತು ಕೂತು ಎದ್ದಬೇಕಾದ್ರೂ ಆ ಕಾಲು ನೋವು ಬರುತ್ತೆ. ಓಕೆ ಸರ್. ಸೊ ಅದಕ್ಕೋಸ್ಕರ ಒಂದ್ಸಲ ತೋರಿಸಿ ನೋಡಿ. ಬಟ್ ಆಲ್ಕೋಹಾಲ್ ಬಿಟ್ಟು ಎಷ್ಟು ದಿವಸ ಆಯಿತು ನೀವು? ಈಗ ಒಂದು 3 months ಆಯಿತು ಸರ್. ಸರಿ, ಆಯಿತು, ಓಕೆ. ಬಟ್ ಇದನ್ನ ಸ್ವಲ್ಪ ಸರ್ ಅದೊಂದ್ಸಲ ನೋಡ್ಕೊಂಡು ತೋರಿಸಿ ಅಷ್ಟೇ. ಥ್ಯಾಂಕ್ ಯು ಸರ್. ಶುಗರ್ ಟೆಸ್ಟ್ ಮಾಡ್ತಿದ್ದೆ ಸರ್, ಒಂದು 15 days ಬ್ಯಾಕ್ ಶುಗರ್ ಟೆಸ್ಟ್ ಮಾಡ್ತಿದ್ದೆ, ನಾರ್ಮಲ್ ಇತ್ತು. ಸರಿ, ಆಯಿತು, ನೋಡಿ ಡಾಕ್ಟರ್ ಒಂದ್ಸಲ ತೋರಿಸ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ಮೋಸ್ಟ್ಲಿ ಅದು ಫಿಸಿಕಲ್ ಎಕ್ಸಸೈಸು ಸ್ವಲ್ಪ ಇದು ಏನು ಆ ನೋವಿನ ಅಂಶಕ್ಕೆ ಸ್ವಲ್ಪ ಲೋಕಲ್ ಪೇನ್ ಏನಾದ್ರು ತೊಗೊಂಡ್ರೆ ಅದು ಸ್ವಲ್ಪ ಕಮ್ಮಿ ಆಗಬೇಕು. ಬಟ್ ಏನಾರಾಗಲಿ ಒಂದ್ಸಲ ತೋರಿಸಿಬಿಡಿ ಆರ್ಥೋ ಡಾಕ್ಟರ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ದಯವಿಟ್ಟು *6 ಅನ್ನು ಒತ್ತೋದ್ರ ಮೂಲಕ ನಿಮ್ಮನ್ನು ನೀವು ಮ್ಯೂಟ್ ಮಾಡ್ಕೋಬಹುದು. ಬೇರೆಯವ್ರು ಯಾರಿಗಾದ್ರೂ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ.
ಸ್ನೇಹಿತರೆ, ಈಗ ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನೀವು *6 ಅನ್ನು ಒತ್ತೋದ್ರ ಮೂಲಕ ಕೇಳಬಹುದು. ಹಾಗೆ ನಮ್ಮ ಸುತ್ತಮುತ್ತಲಿನ ಅನೇಕ ಆಸ್ಪತ್ರೆಗಳಿಂದ ನಿಮ್ಮಲ್ಲಿ ಒಬ್ರು ಸಂಯೋಜಕರು ಇರ್ತಾರೆ, ಒಬ್ರು ಕೋಆರ್ಡಿನೇಟರ್ಸ್ ಇರ್ತಾರೆ. ನೀವು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ಅವರಿಗೆ ಪ್ರಶ್ನೆಯನ್ನು ತಲುಪಿಸಿದ್ರೆ ಅವರು ನಿಮ್ಮ ಪರವಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಅದರಿಂದ ನೀವು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಅಲ್ಲಿ ಕೋಆರ್ಡಿನೇಟರ್ ಸಂಯೋಜಕರಿಗೆ ನೀವು ಒಂದು ಪ್ರಶ್ನೆಯನ್ನ ತಲುಪಿಸಬಹುದು. ಕೆಲವು ಆಸ್ಪತ್ರೆಗಳ ಒಳರೋಗಿ ವಿಭಾಗಗಳಿಂದ ಗುಂಪುಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳೋರು ಇರ್ತಾರೆ, ಅವರಿಗೋಸ್ಕರ ಈ ರೀತಿಯ ಪ್ರಶ್ನೆ ಕೇಳುವ ಅವಕಾಶಗಳಿದೆ. ಹಾಗೆ ಬೇರೆ ಬೇರೆ ಊರುಗಳಿಂದ ಎಲ್ಲಿಂದ ನೀವು ಮಾತಾಡ್ತಾ ಇದ್ರು ಇಲ್ಲ ಪ್ರಶ್ನೆಗಳನ್ನ ಕೇಳಬಹುದು. ಈಗಾಗಲೇ ಒಬ್ರು ಹೊರಗಡೆಯಿಂದ ನಮಗೆ ಪ್ರಶ್ನೆಗಳನ್ನ ಕೇಳಿದ್ರಲ್ಲ, ಅವರ ಹೆಸರು ವಿವರ ಯಾವುದನ್ನು ಸಂಗ್ರಹಿಸೋದಿಲ್ಲ. ಇದನ್ನ ಇನ್ನೊಮ್ಮೆ ನಾನು ಖಚಿತಪಡಿಸ್ತಾ ಇದ್ದೇವೆ. ಆದ್ರಿಂದ ನೀವು ಪ್ರಶ್ನೆ ಕೇಳೋದಕ್ಕೆ ಯಾವುದೇ ರೀತಿಯ ಮುಜುಗರ ಪಡುವಂತ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಹಾಗೆ ಆದಷ್ಟು ಪ್ರಶ್ನೆ ಕೇಳುವಾಗ ಪ್ರಶಾಂತ ಪರಿಸರದಲ್ಲಿ ಕೂತು ಪ್ರಶ್ನೆಯನ್ನ ಕೇಳಿ, ಜೊತೆಗೆ ನೀವು ಆದಷ್ಟು ನೆಟ್ವರ್ಕ್ ಸರಿಯಾಗಿರ್ತಕ್ಕಂಥ ಜಾಗದಲ್ಲಿ ಇದ್ದು ಪ್ರಶ್ನೆಯನ್ನ ಕೇಳಿದ್ರೆ ನಮಗೂ ಸಹ ಸ್ಪಷ್ಟವಾಗಿ ನಿಮ್ಮ ಪ್ರಶ್ನೆ ಅರ್ಥ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಯಾರಿಗೆ ಪ್ರಶ್ನೆಗಳಿದ್ರು ನಮ್ಗೆ ಈಗ ಕೇಳಬಹುದು. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಾನಸ್ ER ಅವರು ನಮ್ಗೆ ಇವತ್ತು ನಿಮ್ಮ ಸಮಸ್ಯೆಗೆ ಪರಿಹಾರನ ಸೂಚಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ನೇಹಿತರೆ, ಹಾಗೆ ಈ ಒಂದು ಕಾರ್ಯಕ್ರಮ ಸುಮಾರು 91 ಕಂತುಗಳಿಂದ ನಡೆಯುತ್ತೆ. ಸರಿಯಾಗಿ 7 ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಆದ್ರಿಂದ ನೀವು ಈ ವಾರದ ವಿಚಾರವೇ ಮುಂದಿನ ವಾರ ಇರುತ್ತೆ ಅಂತಲ್ಲ, ಅದರಿಂದ ನಿಮ್ಗೆ ಈಗ ಪ್ರಶ್ನೆ ಕೇಳ್ತಾ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಚಾರದ ಪ್ರಶ್ನೆಗಳಿದ್ರು ಸಹ ನೀವು ಕೇಳಬಹುದು. ನಿಮ್ಗೆ ಈ ತಕ್ಷಣದಲ್ಲಿ ಸಮಸ್ಯೆಗೆ ಪರಿಹಾರವನ್ನೇ ಸೂಚಿಸೋಕ್ಕಾಗದಿದ್ರು ನಿಮ್ಗೆ ಮುಂದಿನ ಏನು ಒಂದು ಮಾರ್ಗದರ್ಶನಗಳು ಬೇಕು, ಎಲ್ಲಿ ಸಂಪರ್ಕ ಮಾಡಬೇಕು ಅನ್ನೋ ವಿಚಾರಗಳನ್ನ ಸಹ ನಾವು ತಿಳಿಸ್ಕೊಡ್ತೇವೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋ ಕಡೆ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಗೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕಿದ್ರೆ, ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ ಬೇಕು, ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧವಾಗಿ ಈ ಒಂದು ಕಾರ್ಯಕ್ರಮದಿಂದ ನನಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಅಥವಾ ನನಗೆ ಮಾರ್ಗದರ್ಶನ ಬೇಕು, ನಾನು ಈ ತರ ಸಮಸ್ಯೆಗಳನ್ನ ಅನುಭವಿಸ್ತಿದ್ದೀನಿ ಅಂದ್ರೆ ನೀವು ನಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಬಹುದು. ದಯವಿಟ್ಟು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಕೊಡ್ತೇನೆ, ನೋಟ್ ಮಾಡ್ಕೊಳ್ಳಿ. 9242821215. ಇನ್ನೊಮ್ಮೆ ಹೇಳ್ತೇನೆ, 9242821215. ಇದು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆ. ಇದಕ್ಕೆ ನೀವು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಬಹುದು. ಈ ಕಾರ್ಯಕ್ರಮದ ಬಗ್ಗೆ, ಇವತ್ತಿನ ವಿಚಾರದ ಬಗ್ಗೆ ಅಥವಾ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ಬಗ್ಗೆ ನಿಮಗೆ ಮಾರ್ಗದರ್ಶನ, ಆಪ್ತ ಸಮಾಲೋಚನೆ ಹಾಗೂ ಯಾವುದೇ ರೀತಿಯ ವೈದ್ಯಕೀಯ ನೆರವು ಬೇಕಿದ್ರೆ ನಿಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲ್ಯ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಏನು ತಿಳಿಸ್ಕೊಡ್ಬೇಕು ಅಂತ ಇದ್ದೀವಿ ಅಂದ್ರೆ, ನಮ್ಮ ಆಸ್ಪತ್ರೆಯ ವತಿಯಿಂದ ಒಂದು ತುರ್ತು ಸಹಾಯವಾಣಿ, ವೈದ್ಯಕೀಯ ಸಹಾಯಕ್ಕಾಗಿ ಒಂದು ತುರ್ತು ಸಹಾಯವಾಣಿಯನ್ನ ಆರಂಭಿಸಿದ್ದೇವೆ. ಆ ತುರ್ತು ಸಹಾಯವಾಣಿ ನಿಮಗೆ ಯಾವುದೇ ರೀತಿಯ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ಪರಿಣಾಮದಿಂದಾಗಿ ಆದ ತುರ್ತು ಪರಿಸ್ಥಿತಿಯಲ್ಲಿ ನೀವು ಸಂಪರ್ಕಿಸಬಹುದು. ಯಾಕಂದ್ರೆ ನೇರವಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸ್ತಕ್ಕಂಥ ಅನಿವಾರ್ಯತೆ ಇರುತ್ತೆ. ಆಗ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕಾಗಲ್ಲ ಅಥವಾ ಆಸ್ಪತ್ರೆಗೆ ಬರೋದಕ್ಕಾಗಲ್ಲ. ಇಂತಹ ತುರ್ತು ವೈದ್ಯಕೀಯ ಸಂದರ್ಭದಲ್ಲಿ ಅಥವಾ ಈಗಾಗಲೇ ನಮ್ಮ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ಹೋಗಿರ್ತಕ್ಕಂಥ ಒಳರೋಗಿಗಳ ಒಂದು ವಿಭಾಗದಲ್ಲಿ ದಾಖಲಾಗಿ ಹೊರಗೆ ಹೋಗಿರ್ತಕ್ಕಂಥವರಿಗೆ ಯಾವುದೋ ಮಾತ್ರೆಗಳ ಬಗ್ಗೆ ಅನುಮಾನ, ಆತಂಕ, ತುರ್ತಾದ ಒಂದು ಸಲಹೆ ಬೇಕಾದಲ್ಲಿ ಮಾತ್ರ ಈ ಸಂಖ್ಯೆಗೆ, ಈ ಸಹಾಯವಾಣಿಗೆ ನೀವು ಸಂಪರ್ಕಿಸಬಹುದು. ಇದು ಎಮರ್ಜೆನ್ಸಿ ಹೆಲ್ಪ್ ಲೈನ್, ಮೆಡಿಕಲ್ ಹೆಲ್ಪ್ ಲೈನ್ ಇದು. ಆದ್ರಿಂದ ಬೇರೆ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ ಈ ತರ ಯಾವುದೇ ವಿವರಗಳಿಗೆ ಈ ಸಂಖ್ಯೆಗೆ ಸಂಪರ್ಕಿಸಬೇಡಿ. ದಯವಿಟ್ಟು ತುರ್ತು ಸಹಾಯಕ್ಕೆ ಮಾತ್ರ ಈ ಸಂಪರ್ಕ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಇದು ನೇರವಾಗಿ ತಜ್ಞ ವೈದ್ಯರನ್ನ ಸಂಪರ್ಕಿಸುತ್ತೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 6363139523. ಇದು ನಮ್ಮ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ ಸ್ನೇಹಿತರೆ. ಇದಲ್ಲದೆ ನಮ್ಮ ಆಸ್ಪತ್ರೆಯಿಂದ ಅನೇಕ ಸೇವೆಗಳು ಲಭ್ಯವಿದೆ. ವೃದ್ಧರಿಗಾಗಿ ಹಗಲು ಆರೈಕೆ ಕೇಂದ್ರದ ವ್ಯವಸ್ಥೆ ಇದೆ, ವೃದ್ಧರ ದೀರ್ಘಕಾಲೀನ ಒಳರೋಗಿ ವ್ಯವಸ್ಥೆ ಇದೆ, ಹಾಗೆ ಆಯುರ್ವೇದ ಚಿಕಿತ್ಸೆ ಇದೆ, ಯೋಗ ಚಿಕಿತ್ಸೆ ಇದೆ. ಈ ಎಲ್ಲ ಚಿಕಿತ್ಸೆಗಳು ಸಹ ನಾವು ನಮ್ಮ ಆಸ್ಪತ್ರೆ ವತಿಯಿಂದ ಒದಗಿಸ್ತಾ ಇದ್ದೇವೆ. ಆದರೆ ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಆಸ್ಪತ್ರೆಯ ಸೇವೆಗಳ ಬಗ್ಗಿನ ವಿವರಗಳನ್ನು ನೀವು ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಈ ತರ ಒಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ಕುರಿತಾಗಿ ವಿಚಾರಗಳನ್ನ ನಾವು ಇಲ್ಲಿ ಒಂದು
ಸಂಪನ್ಮೂಲ ವ್ಯಕ್ತಿಗಳು ಬಂದು ವಿಚಾರವನ್ನ ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ಹಾಗೂ ನಂತರದಲ್ಲಿ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ನೀವು ಪ್ರಶ್ನೆಗಳನ್ನ ಕೇಳೋದು, ಒಂದು ಸಂವಾದ ನಡೆಸುವ ಒಂದು ಅವಕಾಶ ಇರುತ್ತೆ. ಅದರಲ್ಲಿ ನಾವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬಹುದು ಅನ್ನೋ ಉದ್ದೇಶದಿಂದ ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿ ನಡೆಸ್ತಾ ಇದ್ದೇವೆ. ಇದರಲ್ಲಿ ನೀವು ಹೆಚ್ಚಿನ ವಿವರಗಳು ಏನೇ ಬೇಕಿದ್ರು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ. ಈಗಾಗಲೇ ನಮಗೆ ಸಮಯ ಆಗ್ತಾ ಬಂದಿರೋದ್ರಿಂದ ನಾವು ಇವತ್ತಿನ ಕಾರ್ಯಕ್ರಮದ ಮುಕ್ತಾಯದ ಕಡೆಗೆ ಹೋಗೋಣ. ಮೊದಲನೇದಾಗಿ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ನಮ್ಮ ಇವತ್ತಿನ ಒಂದು ವಿಚಾರವಾಗಿರ್ತಕ್ಕಂಥ ಮದ್ಯಪಾನ ಮತ್ತು ದೈಹಿಕ ಕಾಯಿಲೆಗಳ ಎಂಬ ವಿಚಾರದ ಬಗ್ಗೆ ಮಾತಾಡಿರ್ತಕ್ಕಂತಹ ಡಾಕ್ಟರ್ ಮಾನಸ್ ER ಅವರು, ಮನೋವೈದ್ಯರು, ಡಾಕ್ಟರ್ AV ಬಾಳಿಗ ಸ್ಮಾರಕ ಆಸ್ಪತ್ರೆ, ಉಡುಪಿ. ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇನ್ನು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ PV ಭಂಡಾರಿ ಅವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ AV ಬಾಳಿಗ ಸ್ಮಾರಕ ಆಸ್ಪತ್ರೆ, ಉಡುಪಿ. ಇವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಜೊತೆಗೆ ಇನ್ನು ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಬೇಕಾದ ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಜೊತೆಗೆ ಈ ಕಾರ್ಯಕ್ರಮದ ಸಂಯೋಜನೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಜೊತೆಗೆ ನಮ್ಮ ಆಸ್ಪತ್ರೆ ಉದ್ಯೋಗಿಗಳಾಗಿರ್ತಕ್ಕಂಥ ಶ್ವೇತಾ ಅವರು, ರಂಗನಾಥ್ ಅವರು, ದೀಪಶ್ರೀ ಅವರು ಹಾಗೂ ಅನಿಲ್ ಅವರು ನಮಗೆ ಬೇಕಾದ ಪೂರಕ ಆಫೀಸ್ ವರ್ಕ್, ದಾಖಲೀಕರಣ, ಸಾಮಾಜಿಕ ಜಾಲತಾಣ ನಿರ್ವಹಣೆ, ಈ ತರ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಉದ್ಯೋಗಿಗಳಿಗೂ ಹಾಗೂ ಈ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡ ಈ ಸಂಪೂರ್ಣ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿದೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ನೇಹಿತರೆ. ಕೊನೆಯದಾಗಿ ನಾವು ಈ ಒಂದು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 91ನೇ ಕಂತಿನ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಈ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಪ್ರತಿ ವಾರವೂ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಆದ್ರಿಂದ ನೀವು ಸಹ ತಪ್ಪದೆ ಪ್ರತಿ ವಾರ ಭಾಗವಹಿಸಿ ಬೇರೆ ಬೇರೆ ವಿಚಾರಗಳನ್ನ ತಿಳಿಸಿ ಹಾಗೂ ಇದರ ಅಗತ್ಯ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಿಳಿಸಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸೋದ್ರ ಮೂಲಕ ಈ ಕಾರ್ಯಕ್ರಮನ ಇವತ್ತಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Host has disconnected. The conference will now end.